ಓ ನಮೋ ವೆಂಕಟೇಶಾಯ. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಅದರ ಚಿಂತನೆಯಲ್ಲಿ ನಾವಿವತ್ತು ತೊಡಗಿದ್ದೇವೆ. ಲೋಕದ ಸರ್ವಾಪತ್ ಶಮನಕ್ಕಾಗಿ, ಸರ್ವಸಂಪತ್ ಪ್ರಾಪ್ತಿಗಾಗಿ ನಾವು ಭಗವದ್ಗೀತೆಯ ಚಿಂತನೆಯನ್ನು ಮಾಡಲಿಕ್ಕೆ ಕುಳಿತಿದ್ದೇವೆ. ಆದಿಯಲ್ಲಿ ಚಿಂತನ ಮತ್ತು ಪಾರಾಯಣದ ನಿರ್ವಿಘ್ನತೆಗಾಗಿ ಗುರುಗಳ ಸ್ತವನವನ್ನು ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಮತ್ತು ಶಾಸ್ತ್ರದಲ್ಲಿ ಗುರುಗಳಿಗೆ ಬಹಳ ದೊಡ್ಡ ಮಹತ್ವ ಇದೆ. ಶಿವ ಹೇಗೆ ವಿಷವನ್ನು ತಾನು ಹೊರಗೆ ಹಾಕಲಿಲ್ಲ, ಅದನ್ನು ತನ್ನ ಹೃದಯದಲ್ಲೂ ಇಟ್ಕೊಳ್ಳಿಲ್ಲ, ಹೊರತು ಅದನ್ನು ಜೀರ್ಣ ಮಾಡಿಕೊಂಡ. ಯಾಕೆ? ಲೋಕಕ್ಷೇಮಕ್ಕಾಗಿ. ಹಾಗೆ ಗುರುಗಳು ಮಾಡುವಂತಹ ತಪ್ಪಿನಿಂದ ಮಾಡುವ ದೋಷಗಳನ್ನು ಅವರು ಹೊರಗಡೆ ಹೇಳಿ ದುಃಖವನ್ನು ಮಾಡೋದಿಲ್ಲ ಮತ್ತು ಒಳಗಡೆ ಅದನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಲ್ಲ, ಹೊರತು ಅದನ್ನು ಕ್ಷಮಾಗುಣದಿಂದ ಸಹನೆ ಮಾಡಿಕೊಳ್ತಾರೆ. ಅಂತಹ ದೊಡ್ಡ ಸ್ಥಾನ ಇರುವ ಗುರು ಪ್ರಾರ್ಥನೆಯನ್ನು ನಾವು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಮುಂದೆ ಶ್ರೀನಿವಾಸ ದೇವರ ಪ್ರಾರ್ಥನೆ. ಶ್ರೀನಿವಾಸ ದೇವ ಭಕ್ತರಿಗೆ ಏನು ಬೇಕು ಎಂಬುದನ್ನು ಚೆನ್ನಾಗಿ ನೋಡ್ತಾನಂತೆ. ಯಾಕೆ ಅಂದರೆ ಭಕ್ತರು ಬೇಡಿದ್ದನ್ನು ಶೀಘ್ರವಾಗಿ ನೀಡ್ತಾನೆ. ಯಾಕೆ ಅಂದರೆ ಅವನು ನೀಡುವುದಕ್ಕೋಸ್ಕರನೇ ಬಹಳ ಮೇಲೆ ಕುಳಿತಿದ್ದಾನಂತವನು. ಯಾಕೆ ಅಂದರೆ ಕೊಂಡದ ಮೇಲೆ, ಪರ್ವತದ ಮೇಲೆ ಯಾಕೆ ನಿಂತಿದ್ದಾನೆ? ಕೆಳಗಡೆ ಇರುವ ಭಕ್ತರ ಏನೇ ಸಮಸ್ಯೆಗಳಿದ್ದರೂ ಕೂಡ ಸ್ಪಷ್ಟವಾಗಿ ನೋಡೋಣ ಅಂತ. ಮೇಲುಗಡೆ ನೋಡಿದಾಗ ಹೇಗೆ ನಮಗೆ ಅದು ಸ್ಪಷ್ಟವಾಗಿ ಕೆಳಗಡೆಯ ದೃಷ್ಟಿ, ನಮಗೆ ಕೆಳಗಡೆಯ ಪರಿಸ್ಥಿತಿ ಅರ್ಥವಾಗುತ್ತೋ, ಹಾಗೆ ಎಲ್ಲರ ಪುರುಷಾರ್ಥಗಳನ್ನು ಈಡೇರಿಸುವ ಶ್ರೀನಿವಾಸ ಯಾರ್ಯಾರಿಗೆ ಏನೇನು ಬೇಕು ಅಂತ ಸ್ಪಷ್ಟವಾಗಿ ನೋಡಲಿಕ್ಕೋಸ್ಕರ ಏನೋ ಎಂಬುವಂತೆ ನೀನು ಮೇಲಿದ್ದೀಯಾ, ಅದು ನನಗೆ ಗೊತ್ತಾಯಿತು ಅಂತ ಭಕ್ತ ತಾನು ಹೇಳಿಕೊಳ್ತಾ ಇದ್ದಾನೆ. ಹಾಗಾಗಿ ನಮ್ಮೆಲ್ಲರ ಅನಿಷ್ಟ ನಿವಾರಕನಾದ, ಇಷ್ಟ ಪ್ರಾಪಕನಾಗಿರುವ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ದೇವರ ಮುಂದೆ ಕುಳಿತು ಸಂಕಲ್ಪವನ್ನು ಮಾಡಬೇಕು. ನಮ್ಮ ಸಂಕಲ್ಪ ಏನು ಅಂತ ಅವನ ಬಳಿ ತೋಡಿಕೊಂಡಾಗ ಆ ಸಂಕಲ್ಪವನ್ನು ಈಡೇರಿಸ್ತಾನೆ. ಮಕ್ಕಳ ವಿದ್ಯಾಭ್ಯಾಸ ಆಗಬಹುದು, ನಮ್ಮ ಪ್ರಗತಿಯ ಒಂದು ಉತ್ತುಂಗ ಶಿಖರದಲ್ಲಿ ಹೋಗುವಂತಹ ಒಂದು ಕಾರ್ಯ ಇರಬಹುದು. ಏನಿದ್ರೂ ಕೂಡ ಭಗವಂತನಲ್ಲಿ ಸುಖ ದುಃಖಗಳನ್ನು ಹೇಳ್ಕೊಳ್ಬೇಕು. ಹೇಳಿದಾಗ ದೇವರು ಅದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲ ಭಗವಂತನ ಮುಂದೆ ಸಂಕಲ್ಪಿಸೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ
ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸರ್ವಾಸಾಂ ಸಂಪದಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಶ್ರೀಮದ್ ಭಗವದ್ಗೀತಾಯಾಃ ತ್ರಯೋದಶೋಧ್ಯಾಯಾಂತರ್ಗತ ತ್ರಯೋದಶೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂಚ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಕೃಷ್ಣ ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ ಎಂಬುವ ಹೆಸರೇ ಹೇಳುವಂತೆ ಕರ್ಷತಿ ಇತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಆಕರ್ಷಿಸ್ತಾನೆ, ಆದ್ದರಿಂದಲೇ ಅವನು ಕೃಷ್ಣ. ಅಷ್ಟೇ ಅಲ್ಲ, ಎಲ್ಲರೂ ಮಾಡಿದ ಪಾಪಗಳನ್ನು ಕೂಡ ಸೆಳಿತಾನೆ. ಅವನನ್ನು ನೆನೆಯುವ, ಅವನನ್ನು ಪ್ರಾರ್ಥಿಸುವ ಭಕ್ತರ ಪಾಪಗಳನ್ನು ಅವನು ಎಳೆದು ಅದನ್ನು ದೂರ ಮಾಡಿಬಿಡ್ತಾನೆ. ಆದ್ದರಿಂದಲೂ ಅವನು ಕೃಷ್ಣ. ಹೇಗೆ ಚಂದ್ರ ಕೃಷ್ಣ ಪಕ್ಷದಲ್ಲಿ ಒಂದೊಂದೇ ಕಲೆಗಳು ಹೋಗ್ತಾ ಬರುತ್ತೋ, ಹಾಗೆ ದಿನದಿನಕ್ಕೆ ಅವನ ಪ್ರಾರ್ಥನೆ ಮಾಡಿದ ಭಕ್ತರ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ. ಹಾಗಾಗಿಯೇ ಕೃಷ್ಣ ಪಕ್ಷ ಇದಂತೆ ಶ್ರೀಕೃಷ್ಣ ಪರಮಾತ್ಮ ಅಂತ ತಿಳಿಸಿದ್ದಾರೆ. ಅಂತಹ ಕೃಷ್ಣನ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರ್ಥನೆ. ಶಾಸ್ತ್ರ ಅದು ಒಂದೇ, ಭಗವದ್ಗೀತೆ ಒಬ್ಬನೇ ದೇವ, ಅದೇ ದೇವಕೀ ಪುತ್ರ, ಒಂದೇ ಮಂತ್ರ, ಅವನ ನಾಮ, ಒಂದೇ ನಮ್ಮ ಕರ್ಮ, ಅವನ ಸೇವಾ ಅಂತ ಹೇಳಿದ್ದಾರೆ. ಹಾಗಾಗಿ ದೇವಕೀ ಪುತ್ರನ ನಾಮವೇ ಮಂತ್ರ, ದೇವಕೀ ಪುತ್ರನೇ ದೇವ, ದೇವಕೀ ಪುತ್ರನಿಂದ ಹೇಳಲ್ಪಟ್ಟಿರುವ ಶಾಸ್ತ್ರ ಅಂದರೆ ಭಗವದ್ಗೀತಾ ಅಂತ ಅಂತಹ ಸ್ಥಾನ ಇದೆ. ಅಂತಹ ಗೀತಾ ಪ್ರಾರ್ಥನೆ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ ಮಾಡಬೇಕು. ವ್ಯಾಸರು ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಒಂದು ಮಾತನ್ನು ತಿಳಿಸ್ತಾರೆ. ಇಡೀ ಜಗತ್ತು ಅಜ್ಞಾನ ಎಂಬುವ ಅಂಧಕಾರದಲ್ಲಿ ಮುಳುಗಿದಾಗ ಜಿಜ್ಞಾಸುಗಳಿಗೆ, ಸಜ್ಜನರಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದು ಮಾಡಬಾರದು ಎಂಬುವ ಗೊಂದಲದ ವಾತಾವರಣ ಇದ್ದಾಗ ನಾರಾಯಣನು ವ್ಯಾಸರಾಗಿ ಬಂದು ವೇದಗಳ ವಿಭಾಗ, ಭಾಗವತದ ರಚನೆ, ಪುರಾಣಗಳ ರಚನೆ, ಮಹಾಭಾರತಾದಿ ರಚನೆ, ಇಂತಹ ಬ್ರಹ್ಮಸೂತ್ರಗಳನ್ನು, ಶ್ರುತಿಯಲ್ಲಿ ವೇದದಲ್ಲಿ ಬಂದಿರುವ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಶ್ರುತ್ಯರ್ಥ ನಿರ್ಣಾಯಕವಾಗಿರುವಂತಹ ಸೂತ್ರಗಳ ರಚನೆಯನ್ನು, ಬ್ರಹ್ಮಸೂತ್ರವನ್ನು ಮಾಡಿ ಬಹಳ ಉಪಕಾರ ಮಾಡಿದ್ದಾರೆ. ಹಾಗಾಗಿ ಇಂತಹ ಸುಸಂದರ್ಭದಲ್ಲಿ ಅವರ ಪ್ರಾರ್ಥನೆಯನ್ನು ನಾವು ಸೇರಿ ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ
ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಹೀಗೆ ಗುರು ಪ್ರಾರ್ಥನೆಯಿಂದ ಮೊದಲುಗೊಂಡು ಸಂಕಲ್ಪ ಮುಂತಾದ ಪ್ರಾರ್ಥನೆಯನ್ನು ಮಾಡಿದ ನಾವುಗಳು ಪ್ರಕೃತಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ತಿಳಿಬೇಕು ಅಂತಾದರೆ ಅವನಲ್ಲಿ ಮುಖ್ಯವಾಗಿ ಬೇಕಾದ ಅಧಿಕಾರ ಏನು ಅಂದರೆ ಅಮಾನಿತ್ವಂ. ಅವನೇ ಹೊಳ್ಕೊಳ್ತಾ ಇರಬಾರ್ದು, ಹೊಳ್ಕೊಳ್ಳೋದು ನಾನು ಹಾಗೆ ಹೀಗೆ ಅಂತ. ಅಧಂಭಿತ್ವಂ, ತನ್ನಲ್ಲಿ ಯಾವ ಭಕ್ತಿ ಇಲ್ಲ ಇನ್ನೊಬ್ಬರಿಗೋಸ್ಕರ ಭಕ್ತಿಯನ್ನು ತೋರಿಸುವಿಕೆ, ಅದನ್ನು ಮಾಡಬಾರದು. ಮತ್ತು ಇನ್ನೊಬ್ಬರಿಗೆ ಒಳಿತಾಗುವಂತೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು. ಇದೆಲ್ಲವೂ ಕೂಡ ಕ್ಷೇತ್ರಜ್ಞನನ್ನು ತಿಳಿಲಿಕ್ಕೆ ಬೇಕಾದ ಸೋಪಾನ ಅಂದರೆ ಮೆಟ್ಟಲು ಎಂಬುವ ವಿಷಯವನ್ನು ನಾವು ನೋಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅನೇಕ ದಿವ್ಯವಾದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಆಚಾರ್ಯರು ಆ ಎಲ್ಲ ಈ ಒಂದು ಗೀತೆಯಲ್ಲಿ ಅಡಗಿರುವ ಗೂಢಾರ್ಥಗಳನ್ನು ಸರಳವಾದ ಮಾತುಗಳಿಂದ ನಮಗೆಲ್ಲ ತಿಳಿಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೇ ಅಧ್ಯಾಯ ಅಂದರೆ 13ನೆಯ ಅಧ್ಯಾಯ. ಅದರಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಥದುಚ್ಯತೆ. ಜ್ಞೇಯ ಎನಿಸುವ ಆ ಭಗವಂತನ ಬಗ್ಗೆ ಪ್ರಕೃಷ್ಟವಾದ ಮಾತುಗಳನ್ನು ಆಡ್ತೇನೆ. ಅದನ್ನು ತಿಳಿದುಕೊಂಡಾಗ ಅಮೃತತ್ವ ಮುಖ್ಯವೂ ಆಗುತ್ತದೆ. ಆಜ್ಞೇಯನಾದವನು ಆದಿ ಇಲ್ಲದವನು, ಅಂದರೆ ಅವನಿಗೆ ಆದಿ ಕಾರಣ ಯಾರೂ ಕೂಡ ಇಲ್ಲ. ಅವನು ಸರ್ವೋತ್ತಮನೂ ಸರ್ವವಿಲಕ್ಷಣನೂ ಆದ ಸರ್ವಗುಣ ಪರಿಪೂರ್ಣನಾದ ಬ್ರಹ್ಮನಾಗಿದ್ದಾನೆ. ಅವನು ನಾವು ಇವತ್ತು ನೋಡುವ ಅಥವಾ ತಿಳಿದುಕೊಂಡಿರುವ ಸತ್ ಅಥವಾ ಅಸತ್, ಅಂದರೆ ಮೂರ್ತ ಅಮೂರ್ತ ಪ್ರಪಂಚಕ್ಕಿಂತ ಕ್ಷೇತ್ರಕ್ಕಿಂತ ವಿಲಕ್ಷಣನಾಗಿದ್ದಾನೆ ಅಂತ ಈ ವಿಚಾರವನ್ನು ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಪುಂಸಾಮರ್ಥ್ಯಾತ್ ಅಗಮ್ಯತ್ವಾತ್ ಸರ್ವವೇದ ಪ್ರಸಿದ್ಧಿತಃ ವಿಲಕ್ಷಣ ಸದಸತೋ ಭಗವಾನ್ ವಿಷ್ಣುರವ್ಯಯ ಅಂತ ಹೇಳಿ ಅದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ನಮ್ಮೆಲ್ಲರ ಶಕ್ತಿ ಸಾಮರ್ಥ್ಯಗಳಿಗೆ ದೇವರು ಗೋಚರನಾಗೋದಿಲ್ಲ. ನಾವೆಲ್ಲ ನೋಡಬೇಕು ಅಂತ ಹೇಳಿ ಬೇರೆ ಲೋಕದ ಒಂದು ವಸ್ತುಗಳನ್ನು ನೋಡಬೇಕು ಅಂತ ಪ್ರಯತ್ನ ಪಟ್ಟರೆ ನೋಡಬಹುದು. ಆದರೆ ಪುಂಸಾಮರ್ಥ್ಯಾತಗಮ್ಯತ್ವಾತ್ ಜೀವಿಗಳಾದ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡರೂ ಕೂಡ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ದೇವರು ಸತ್ ಅಲ್ಲ, ಅಂದರೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಉಳಿದದ್ದನ್ನು ನೋಡಬಹುದು, ದೇವರು ನಮ್ಮನ್ನು ನೋಡಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ದೇವರನ್ನು ಸತ್ ಅಲ್ಲ ಅಂದರು. ಹಾಗೆ ಅಂಥೇಳಿ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ವಾ? ಅಸತ್ತ ಅಂದರೆ ಅಸತ್ತು ಅಲ್ಲ. ಯಾಕೆ? ಸರ್ವ ವೇದ ಪ್ರಸಿದ್ಧಿತಃ, ಎಲ್ಲ ವೇದಗಳಲ್ಲೂ ಅವನು ಪ್ರಸಿದ್ಧನಾಗಿದ್ದಾನೆ. ಎಲ್ಲ ವೇದಗಳೂ ಕೂಡ ಅವನ ಸ್ವರೂಪವನ್ನು ನಮ್ಮ ಮುಂದೆ ಇಟ್ಟಿವೆ. ಅದಕ್ಕೋಸ್ಕರವಾಗಿ ತಿಳ್ಕೊಳ್ಳಿಕ್ಕೇ ಆಗೋದಿಲ್ಲ ಅಂತ ಆ ರೀತಿಯಲ್ಲ, ಅಸದ್ವಿಲಕ್ಷಣನೂ ಆಗಿದ್ದಾನೆ. ಸರ್ವವೇದ ಪ್ರಸಿದ್ಧಿತಃ ವಿಲಕ್ಷಣ ಸದಸತೋಹೋ ಅಂತ ಹೀಗೆ ಅದರ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅವನು ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ. ವಿಲಕ್ಷಣಶ್ಚ ಜೀವೇಭ್ಯ ಸರ್ವೇಭ್ಯೋಪಿ ಸದೈವಚ. ನಾನು ಹಿಂದಿನ ಭಾಗದಲ್ಲಿ ಅದರ ವಿವರಣೆ ಕೊಟ್ಟಿದ್ದೆ. ಸತ್ ಮತ್ತು ಅಸತ್ ಶಬ್ದಕ್ಕೆ ಸತ್ ಅಂದರೆ ಪ್ರಾಣದೇವರು ಬ್ರಹ್ಮದೇವರು, ಅಸತ್ ಅಂತ ಬಂದಾಗ ಜಡ ಪ್ರಕೃತಿ ಮತ್ತು ಅದರ ಅಭಿಮಾನಿಯಾದ ಲಕ್ಷ್ಮೀದೇವಿ, ಇವರಿಬ್ಬರಿಗಿಂತಲೂ ವಿಲಕ್ಷಣ. ಹೀಗೆ ದೇವರು ಸರ್ವವಿಲಕ್ಷಣ ಅನ್ನೋ ವಿಚಾರವನ್ನು ಹೇಳಿದ್ದೆ. ವಿಲಕ್ಷಣ ಜೀವೇಭ್ಯ ಸರ್ವೇಭ್ಯೋಪಿ ಸದೈವಚ. ಮೋಕ್ಷ ಕಾಲದಲ್ಲೂ ಕೂಡ ಜೀವಿಗಳಾದವರು ದೇವರಾಗೋ ವಿಚಾರವಲ್ಲ. ಮುಕ್ತಿಯಲ್ಲೂ ಕೂಡ ಜೀವಿಗಳೇ, ದೇವರು ದೇವರೇ, ಪ್ರತಿಬಿಂಬರಾದ ನಾವು ಬೇರೆಯೇ, ಬಿಂಬರೂಪಿಯಾದ ಭಗವಂತ ಬೇರೆಯೇ ಅಂತಕ್ಕಂಥ ವಿಚಾರವನ್ನು ನಾರಾಯಣ ಶ್ರುತಿಯ ಆಧಾರದಲ್ಲಿ ವರ್ಣನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಇಷ್ಟು ಹಿಂದಿನ ಶ್ಲೋಕಕ್ಕೆ 13ನೆಯ ಶ್ಲೋಕಕ್ಕೆ ಸಂಬಂಧಪಟ್ಟ ವಿಚಾರ. ಇವತ್ತಿನ ಶ್ಲೋಕಕ್ಕೆ ನಾವು ಹೋಗೋಣ. 14ನೇ ಶ್ಲೋಕ. ಇದು ಕೂಡ ಜ್ಞೇಯನ ಪ್ರಭಾವವನ್ನು ವರ್ಣನೆ ಮಾಡುವ. ಯಹ ಯತ್ ಪ್ರಭಾವಸ್ಯ ಅಂತ ಹಿಂದೆ ಕೃಷ್ಣನೇ ಹೇಳಿದ್ದ. ಏನೇನು ಹೇಳ್ತೀನಿ ಅಂತ ಬಂದಾಗ, ಕ್ಷೇತ್ರಕ್ಕೆ ಪ್ರವರ್ತಕನಾದ ಯಹ ಯಾರಿದ್ದಾನೆ ಅವನ ಬಗ್ಗೆ, ಯತ್ ಪ್ರಭಾವ ಅವನ ಶಕ್ತಿ ಸಾಮರ್ಥ್ಯ ಏನಿದೆ ಏನುವುದು ಅಂತ. ವಿಶೇಷವಾಗಿ ಇಲ್ಲಿ
ಆ ದೇವರ ಶಕ್ತಿ ಸಾಮರ್ಥ್ಯವನ್ನು 14ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಖ್ಯಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಒಟ್ಟು ಸಂಕ್ಷಿಪ್ತವಾಗಿ ಅಭಿಪ್ರಾಯವನ್ನು ಹೇಳೋದಾಗಿದ್ದರೆ, ಆ ದೇವರು ಎಲ್ಲ ಕಡೆಯಲ್ಲೂ ಕೈ ಕಾಲು ಮೊದಲಾದವುಗಳನ್ನು ಹೊಂದಿದ್ದಾನೆ. ಅವನ ಕಣ್ಣು, ಅವನ ತಲೆ, ಅವನ ಮುಖ ಎಲ್ಲವೂ ಎಲ್ಲ ಕಡೆಯಲ್ಲೂ ಇದೆ. ಅವನ ಕಿವಿಯೂ ಕೂಡ ಎಲ್ಲ ಕಡೆಯಲ್ಲೂ ಇದೆ. ಹೀಗೆ ಅವನು ಎಲ್ಲವನ್ನೂ ಆವರಿಸಿಕೊಂಡು, ಎಲ್ಲವನ್ನೂ ವ್ಯಾಪಿಸಿಕೊಂಡು, ಎಲ್ಲವನ್ನೂ ತುಂಬಿಕೊಂಡು ದೇವರಿದ್ದಾನೆ ಹೇಳಿ ದೇವರ ಒಂದು ಪ್ರಭಾವ, ಶಕ್ತಿ ಸಾಮರ್ಥ್ಯ ಇಲ್ಲಿ ಹೆಸರಿಸಿರ್ತಕ್ಕಂಥದ್ದು. ಪಾಣಿಪಾದ ಕೈ ಕಾಲು, ಆಮೇಲಿಂದ ಅಕ್ಕಿ ಶಿರೋಮುಖ ಕಣ್ಣು, ತಲೆ ಮತ್ತು ಮುಖ, ಆಮೇಲಿಂದ ಶ್ರುತಿಮತ್ ಕಿವಿ, ಇಷ್ಟು ಹೇಳಿದ್ದಾರೆ. ಎಲ್ಲ ಅವಯವಗಳನ್ನು ಇಟ್ಕೋಬೇಕು. ಇಲ್ಲಿ ಹೇಳೋದು ದೇವರ ಎಲ್ಲ ಅವಯವಗಳಲ್ಲೂ ಎಲ್ಲ ಕಡೆಯಲ್ಲೂ ಇದೆ. ಇದು ದೇವರ ಒಂದು ಅದ್ಭುತವಾದ ಪ್ರಭಾವ, ಶಕ್ತಿ ಸಾಮರ್ಥ್ಯ ಅಂತ. ಬಹಳ ಮುಖ್ಯವಾಗಿ ದೇವರು ಅಂತ ಒಂದು ಪರಿಕಲ್ಪನೆ ಏನಿದೆ, ವೇದ ಹೇಳ್ತಕ್ಕಂಥ ಪರಿಕಲ್ಪನೆಯಲ್ಲಿ ಅದ್ಭುತವಾದ್ದು. ತುಂಬ ಜನ ದೇವರ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದರೆ, ನಮಗಿಂತ ವಿಲಕ್ಷಣ ದೇವರು ಅಂತ ಬಂದಾಗ ನಾವೆಲ್ಲ ಈ ಒಂದು ಪ್ರಾಕೃತ ಪಾಂಚಭೌತಿಕ ಶರೀರದಲ್ಲಿ ಕಣ್ಣು ಕಿವಿ ಕೈಕಾಲು ಮೂಗು ಹೊಂದಿರ್ತೀವಿ. ದೇವರಿಗೆ ಪ್ರಾಕೃತ ಪಾಂಚಭೌತಿಕ ಶರೀರ ಇಲ್ಲವೇ ಇಲ್ಲ ಅಂತ ಹಿಂದೆ ಹೇಳಿದ್ದು, ಅದರಿಂದ ಕಣ್ಣು ಕಿವಿ ಕೈಕಾಲು ಮುಖಗಳು ಇಲ್ಲ ಅಂತ ತುಂಬ ಜನರ ಪರಿಕಲ್ಪನೆ. ಆದರೆ ಹಾಗಲ್ಲ, ದೇವರಿಗೆ ಎಲ್ಲ ಅಂಗಾಂಗಗಳು, ಎಲ್ಲ ಅವಯವಗಳು ಇದೆ. ನಮ್ಮಂತೆ ಅಲ್ಲ ಅಷ್ಟೆ. ನಮ್ಮಂತೆ ಅಂದರೆ ಪ್ರಾಕೃತವಾದ ಪಾಂಚಭೌತಿಕವಾದ ಅಂಗಾಂಗಗಳು ಅವಯವಗಳು ದೇವರಿಗಿಲ್ಲ. ಆದರೆ ಅವನ ಅಂಗಾಂಗಗಳು ಅವಯವಗಳು ಎಂಥದ್ದು? ಅಪ್ರಾಕೃತವಾದ ಜ್ಞಾನ ಆನಂದಮಯವಾದ ಅಂಗಾಂಗಗಳು. ಅಪ್ರಾಕೃತ ಜ್ಞಾನಾನಂದಮಯ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಒಂದು ಉದಾಹರಣೆ ಎಲ್ಲ ಸಂದರ್ಭದಲ್ಲೂ ಹೀಗೆ ಇದೇ ಉದಾಹರಣೆಯನ್ನು ತುಂಬ ಜನ ಕೊಡ್ತಾರೆ. ಏನು ಅಪ್ರಾಕೃತ ಜ್ಞಾನಾನಂದಮಯವಾದ ಕೈ ಕಾಲು ಅಂದರೆ ಏನು ಅಂದರೆ, ಅದು ಸಕ್ಕರೆ ಗೊಂಬೆ ಇದ್ದ ಹಾಗೆ. ಸಕ್ಕರೆ ಗೊಂಬೆಯಲ್ಲಿ, ಆ ಗೊಂಬೆಯಲ್ಲಿ ಎಲ್ಲ ಇರುತ್ತೆ, ಕಣ್ಣು ಕಿವಿ ಕೈ ಕಾಲು ಮೂಗಿರುತ್ತೆ. ಆದರೆ ಎಲ್ಲವೂ ಸಕ್ಕರೆ, ಎಲ್ಲವೂ ಸಿಹಿಯೋ ಸಿಹಿ, ಸಕ್ಕರೆಯೋ ಸಕ್ಕರೆ. ಅದರಂತೆ ದೇವರ ಎಲ್ಲ ಅಂಗಾಂಗಗಳು ಕೂಡ ನಮ್ಮಂತೆ ರಕ್ತಮಾಂಸ ಭೂಯಿಷ್ಠವಾದ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಅಲ್ಲ. ಮತ್ತು ಅದು ಎಂಥದ್ದು ಅಂತ ಹೇಳಿದ್ರೆ, ಅದು ಅಪ್ರಾಕೃತ ಜ್ಞಾನಾನಂದಮಯವಾದ್ದು. ಅದು ಸರ್ವತಃ ಪಾಣಿಪಾದಂ, ಪಾಣಿ ಮತ್ತು ಪಾದಗಳು ಸರ್ವತಃ, ಅವನ ಕೈಕಾಲುಗಳು ಎಲ್ಲ ಕಡೆಯಲ್ಲೂ ಇವೆ. ಅಕ್ಕಿ ಶಿರೋಮುಖಂ ಸರ್ವತಃ, ಅವನ ಅಕ್ಕಿ ಕಣ್ಣು, ಅವನ ಶಿರಹ ತಲೆ, ಅವನ ಮುಖವು ಸರ್ವತಃ ಎಲ್ಲ ಕಡೆಯಲ್ಲೂ ಇದೆ. ಹಾಗೆ ಶ್ರುತಿಮತ್ ಸರ್ವತಃ ಲೋಕೆ, ಈ ಲೋಕದಲ್ಲಿ ಸರ್ವತಃ ಎಲ್ಲ ಕಡೆಯಲ್ಲೂ ಶ್ರುತಿಮತ್ ಅಂದರೆ ಕಿವಿಯೂ ಕೂಡ ಎಲ್ಲ ಕಡೆಯಲ್ಲೂ ಇದೆ. ಅವನು ಸರ್ವಂ ಆವೃತ್ಯ, ಎಲ್ಲವನ್ನೂ ಕೂಡ ಆವರಿಸಿಕೊಂಡು, ವ್ಯಾಪಿಸಿಕೊಂಡು, ತುಂಬಿಕೊಂಡು ಇದ್ದಾನೆ. ಏನಿದು ಅರ್ಥ ಆಗಿಲ್ಲ ನಮಗೆ. ಸಾಮಾನ್ಯವಾಗಿ ನಾವೆಲ್ಲ ಕಣ್ಣು ಕಿವಿ ಕೈ ಕಾಲು ಮೂಗು ಅಂದರೆ ಒಂದು ಹೊರಗಿನ ಶರೀರ ಇದೆ, ಆ ಶರೀರಕ್ಕೆ ಸಂಬಂಧತೆ ಕಣ್ಣು ಕಿವಿ ಕೈ ಕಾಲು ಮೂಗು ಇದೆ. ನಮ್ಮದು ಕಣ್ಣು ಕಿವಿ ಕೈ ಕಾಲು ಮೂಗು ಒಂದು ಕಡೆಯಲ್ಲಿ, ಈ ಶರೀರ ಎಲ್ಲಿದೆಯೋ ಅಲ್ಲಿರ್ತಕ್ಕಂಥದ್ದು. ದೇವರಿಗೆ ಎಲ್ಲ ಕಡೆಯಲ್ಲೂ ಕಣ್ಣು ಕಿವಿ ಕೈ ಕಾಲು ಮೂಗು ಎಲ್ಲ ಇದೆ ಅಂದರೆ ಏನಿದು ಅಂತ ಅರ್ಥ ಆಗಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ವ್ಯಾಖ್ಯಾನಕಾರರು ಮಾಡ್ತಾರೆ. ಬಹಳ ಸುಂದರವಾದ ಚಿಂತನೆಗಳು, ಸುಂದರವಾದ ವ್ಯಾಖ್ಯಾನಗಳು. ಮೊದಲನೇ ಒಂದು ವ್ಯಾಖ್ಯಾನದ ರೀತಿಯಲ್ಲಿ ನೋಡೋದಾಗಿದ್ದರೆ, ಸರ್ವತಃ ಪಾಣಿಪಾನಂ ಸರ್ವತಃ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಅಂತ ಹೇಳಿದ್ರೆ ಅವರೇನು ಹೇಳ್ತಾರೆ, ದೇವರ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಮಾಡುತ್ತೆ. ದೇವರ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಮಾಡುತ್ತೆ. ಎಲ್ಲೆಡೆಯಲ್ಲೂ ದೇವರ ಕೈ ಕಾಲು ಮತ್ತೊಂದು ಮಗದೊಂದು ಇದೆ ಅಂದರೆ, ಈಗ ಸಾಮಾನ್ಯವಾಗಿ ನಾವು ಮೂರ್ತಿಯನ್ನು ನೋಡಿದಾಗ, ವೆಂಕಟೇಶ ಮೂರ್ತಿಯಾಗಲಿ, ವೆಂಕಟೇಶ ದೇವರ ಶ್ರೀನಿವಾಸ ದೇವರ ಮೂರ್ತಿಯಾಗಲಿ ನೋಡಿದಾಗ ಅಲ್ಲಿ ಕಣ್ಣೆಲ್ಲಿದೆಪ್ಪ ಅಂದರೆ ಮೇಲ್ಗಡೆ ಕಣ್ಣಿದೆ, ಮುಖ ಅಲ್ಲೇ ಇರ್ತಕ್ಕಂಥದ್ದು, ಶಿರಹ ಅದರ ಮೇಲೆ ತಲೆ ಅಲ್ಲಿರ್ತಕ್ಕಂಥದ್ದು, ಕೈ ಕಾಲು ಕೆಳಗಡೆ ಇರ್ತಕ್ಕಂಥದ್ದು. ಎಲ್ಲಿ ಕೈ ಕಾಲು ಇದೆಯೋ ಅಲ್ಲೇನಾದರೂ ಕಣ್ಣಿದೆಯಾ? ಇಲ್ಲ. ಪ್ರತಿಮೆಯಲ್ಲಂತೂ ಕಾಣಿಸಲ್ಲ ಅಲ್ವಾ? ಹೀಗಿರ್ತಕ್ಕಂಥದ್ದು. ನಿಜವಾಗಿ ಇದು ಪ್ರತಿಮೆ.
ಮತ್ತೇನಲ್ಲ, ದೇವರ ರೂಪವಲ್ಲದು, ದೇವರ ಸ್ವರೂಪವಲ್ಲ, ಅದೊಂದು ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ. ನಾವು ಪ್ರತಿಮೆ ಅಂತ ನಾವು ಚಿಂತನೆ ಮಾಡಿಕೊಂಡು ಅಲ್ಲಿ ನೋಡಿದಾಗ, ದೇವರ ಅಧಿಷ್ಠಾನ ಅಂತ ನೋಡಿದಾಗ, ಅಲ್ಲಿ ನಮಗೆ ಮೇಲೆ ಕಾಣಿಸ್ತಕ್ಕಂಥದ್ದು ಒಂದೊಂದು ಜಾಗದಲ್ಲಿ ಒಂದೊಂದು ಅವಯವಗಳೇ ಹೊರತು ಎಲ್ಲ ಕಡೆಯಲ್ಲೂ ಕೈ, ಎಲ್ಲ ಕಡೆಯಲ್ಲೂ ಕಾಲು ಅಂತ ಇದಿಲ್ಲ. ಅದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಒಂದು ಅಭಿಪ್ರಾಯ ಹೀಗೆ, ಏನು, ದೇವರ ಕಣ್ಣು ಇದೆಯಲ್ಲ ಅದು ಕಿವಿ ಮಾಡೋ ಕೆಲಸನೂ ಮಾಡುತ್ತೆ. ಅಂದರೆ ದೇವರು ಕಣ್ಣಿನಿಂದ ಬೇಕಾದ್ರೆ ಕೇಳ್ತಾನೆ. ಕಿವಿ ಇದೆಯಲ್ಲ, ಕಿವಿಯಿಂದ ಬೇಕಾದ್ರೆ ದೇವರು ನೋಡ್ತಾನೆ, ನೋಡಬಹುದು. ದೇವರು ಕಿವಿಯಿಂದ ನೋಡಬಹುದು, ಕಣ್ಣಿನಿಂದ ಕೇಳಬಹುದು. ಅದೇ ರೀತಿಯಾಗಿ ಕೈಯಿಂದ ಅಡ್ಡಾಡಬಹುದು, ಕಾಲಿನಿಂದ ಏನನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಕೈ ಕೆಲಸ ಬೇರೆ, ಕಾಲಿನ ಕೆಲಸ ಬೇರೆ ಅಂತ ನಾವು ಚಿಂತೆ ಮಾಡಿದ್ವಿ. ದೇವರಿಗೆ ಹಾಗೇನಲ್ಲ, ಅವನು ಕೈಯಿಂದಲೇ ಬೇಕಾದ್ರೂ ಅಡ್ಡಾಡ್ತಾನೆ, ಕಾಲಿನಿಂದಲೇ ಬೇಕಾದ್ರೂ ಏನನ್ನು ಬೇಕಾದ್ರೂ ತಗೊಳ್ತಾನೆ. ನಾವು ವಸ್ತುಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಕೈಯಿಂದ ಮಾಡ್ತೇವೆ, ಕಾಲಿನಿಂದ ಅಡ್ಡಾಡ್ತೀವಲ್ಲ, ದೇವರು ಹಾಗಲ್ಲ, ಆಯಿತಾ. ಅವನು ಕೈಯಿಂದಲೇ ಏನು ಮಾಡ್ತಾನೆ, ಅಡ್ಡಾಡ್ತಾನೆ, ಸಂಚಾರ ಮಾಡ್ತಾನೆ, ಕಾಲಿನಿಂದ ಅವನು ಏನನ್ನು ಬೇಕಾದರೂ ತಗೋತಾನೆ. ಹೀಗೆ ಸರ್ವತಃ ಪಾಣಿಪಾದಂ ತತ್, ಸರ್ವತಃ ಅಕ್ಕಿ ಶಿರೋಮುಖಂ ಅಂತ ಬಂದಾಗ, ಸರ್ವತಃ ಅಂತ ಬಂದರೆ ಎಲ್ಲ ಕಡೆಯಲ್ಲೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ, ಅವನ ಕೈ ಕಾಲು ಮೊದಲಾಗಿರ್ತಕ್ಕಂಥದ್ದು ಇದೆ ಅಂದರೆ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯವನ್ನು ಪಡೆದಿವೆ. ಕಣ್ಣಿಂದ ಮಾತನಾಡಬಲ್ಲ, ಕಿವಿಯಿಂದ ನೋಡಬಲ್ಲ, ಕೈಯಿಂದ ಎಲ್ಲವನ್ನೂ ಎಲ್ಲ ಕಡೆಯಲ್ಲೂ ಸಂಚರಿಸಬಲ್ಲ, ಕಾಲಿನಿಂದಲೇ ಏನನ್ನು ಬೇಕಾದರೂ ಸ್ವೀಕರಿಸಬಲ್ಲ. ಹೀಗೆ ಒಂದು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ದೇವರ ಅಂಗಾಂಗಗಳು. ಹೀಗಾಗಿ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯವನ್ನು ಪಡೆದಿದೆ. ನಾನು ಒಂದೊಂದು ಹೇಳಿದೆ ನಿಮಗೆ, ಹಾಗಲ್ಲ, ಎಲ್ಲ ಇಂದ್ರಿಯಗಳು ಅಂದರೆ 5 ಜ್ಞಾನೇಂದ್ರಿಯಗಳ 5 ಕರ್ಮೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ಏನಿದೆ ಅದು ಒಂದೊಂದು ಇಂದ್ರಿಯಕ್ಕೂ ಇದೆ ಅಂತ. ಒಂದೊಂದು ಇಂದ್ರಿಯಕ್ಕೂ ದೇವರಿಗಿದೆ. ಇದು ದೇವರದು. ನಿಜವಾಗಿ ದೇವರದ್ದು ಮಾತ್ರ ಅಲ್ಲ ಶಕ್ತಿ ಸಾಮರ್ಥ್ಯ. ದೇವರ ಅನುಗ್ರಹದಿಂದ ಯಾರು ಮೋಕ್ಷವನ್ನು ಪಡಿತಾರೋ ಅವರಿಗೂ ಇಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಅಕ್ಷಣ್ವಂತಹ ಕರ್ಣವಂತಸ್ಥಕಾಯ ಮನೋಜವೇಶು ಅಸಮಾಬಭೂವು ಆಜಜ್ಞಾಥ ಉಪಚಕ್ಷಾಥ ಉತ್ವೆ ಅಂತ ಹೀಗೆಲ್ಲ ವೇದವಾಕ್ಯಗಳಲ್ಲಿ ಏನು ವರ್ಣನೆ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ, ದೇವರ ಅನುಗ್ರಹದಿಂದ ಮುಕ್ತಿಯನ್ನು ಪಡೆಯುವ ಯಾವ ಜೀವಿಗಳಿದ್ದಾರೆ ಅವರೂ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯ, ಎಂಥದ್ದು ಅವ್ರದ್ದು ಶಕ್ತಿ ಸಾಮರ್ಥ್ಯ ಅಂತ ಹೇಳಿದ್ರೆ, ಅವರು ಎಲ್ಲರೂ ಕೂಡ ಕಣ್ಣಿನಿಂದ ನೋಡೋದು ಮಾತ್ರ ಅಲ್ಲ, ಕೇಳೋದು ಹೌದು, ಕಿವಿಯಿಂದ ಕೇಳೋದು ಮಾತ್ರವಲ್ಲ, ನೋಡೋದು ಹೌದು. ಹಾಗೆ ಒಂದೊಂದು ಇಂದ್ರಿಯದಿಂದಲೂ ಎಲ್ಲ ಇಂದ್ರಿಯಗಳ ಕಾರ್ಯಭಾರವನ್ನು ಮಾಡುವ ಒಂದು ಅದ್ಭುತವಾದ ಶಕ್ತಿ ಸಾಮರ್ಥ್ಯ, ಅದು ಪ್ರಭಾವ. ಅದು ದೇವರ ಅನುಗ್ರಹದಿಂದ ಮುಕ್ತರಿಗೇ ಬರುತ್ತೆ ಅಂತ ಹೇಳಿದ್ಮೇಲೆ, ನಿತ್ಯ ಮುಕ್ತನಾದ ದೇವರಿಗೆ ಆ ಕಾರ್ಯದ ಬಗ್ಗೆ ಏನು ಹೇಳಬೇಕು? ಅದನ್ನೇ ಹೇಳಿದ್ದು ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಕಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಅಂತ. ಹೀಗೆ ಅಭಿಪ್ರಾಯ, ಎಲ್ಲ ಇಂದ್ರಿಯಗಳು ಎಲ್ಲ ಕಾರ್ಯಭಾರವನ್ನು ನಡೆಸುತ್ತವೆ ಅಂತ ಒಂದು ಅಭಿಪ್ರಾಯ. ಎರಡನೇದ್ದು, ಎಲ್ಲ ಕಡೆಯಲ್ಲೂ ಎಲ್ಲ ಇಂದ್ರಿಯಗಳು ಇದೆ ಅಂದರೆ ಇನ್ನೊಂದು ಕಲ್ಪನೆ ಇದೆ, ಪರಿಕಲ್ಪನೆ ನಮ್ಮಲ್ಲಿ. ಏನು ಅಂತ ಹೇಳಿದ್ರೆ, ದೇವರ ಇಂದ್ರಿಯಗಳು, ಅಂಗಾಂಗಗಳು, ಅವಯವಗಳು ಇದೆಯಲ್ಲ, ಇದಕ್ಕೆಲ್ಲ ಅಭೇದವನ್ನೇ ಚಿಂತನೆ ಮಾಡ್ತಕ್ಕಂಥದ್ದು. ನಮ್ಮ ಉಪನಿಷತ್ತಿನ ಚಿಂತನೆಯಲ್ಲಿ ಬಂದಾಗ ದೇವರು ಬೇರೆಯಲ್ಲ, ಅವನ ಅಂಗಾಂಗಗಳು ಬೇರೆಯಲ್ಲ. ದೇವರು ಅಂತ ಒಂದು ಅವಯವಿ ಬೇರೆ, ಅವನ ಒಂದೊಂದು ಅವಯವ ಬೇರೆ ಅಂತಲ್ಲ. ಅವಯವಿ ಬೇರೆಯಲ್ಲ, ಅವಯವ ಬೇರೆಯಲ್ಲ. ಅವಯವಿ ಮತ್ತು ಅವಯವಿಗಳಿಗೆ ಅಭೇದ. ಅಂಗ ಮತ್ತು ಅಂಗೀ, ಅಂಗಿ ಅಂದರೆ ಅವಯವಿ. ಒಟ್ಟು ಇಡೀ ದೇಹ, ಒಂದು ಬಾಡಿ ತೆಗೆದುಕೊಂಡಾಗ ಅದು ಅಂಗೀ, ಅವಯವಿ. ಅದರ ಒಂದೊಂದು ಪಾರ್ಟ್, ಭಾಗವನ್ನು ತೆಗೆದುಕೊಂಡಾಗ ಅಂಗ, ಅವಯವ. ಅಂಗ ಮತ್ತು ಅಂಗೀಗೂ ಅವಯವ ಮತ್ತು ಅವಯವಿಗೂ ಭೇದವಿಲ್ಲ, ಅಭೇದವೇ ಇರೋದು. ಅದರಿಂದಾಗಿ ದೇವರ ಒಂದು ಬಾಡಿ ಅವಯವಿ ಅಥವಾ ಅಂಗಿ ಅನ್ನೋದು ಎಲ್ಲ ಕಡೆಯಲ್ಲೂ ಇದೆ ಅಂತ ಬಂದಾಗ, ಅದರ ಜೊತೆಗೆ ಅಭಿನ್ನವಾದ ಅಂಗಗಳೂ ಕೂಡ ಎಲ್ಲ ಕಡೆಯಲ್ಲೂ ಇರುತ್ತೆ. ಯಾವಾಗ ಅಂಗ ಅಂಗಿಗಳಿಗೆ, ಅವಯವಗಳಿಗೆ ಅಭೇದವಿದೆಯೋ, ಒಂದು ಅವಯವಿ ಎಲ್ಲ ಕಡೆಯಲ್ಲೂ ಇದ್ದಾಗ ಅವಯವಿ ಜೊತೆಗೆ ಅಭಿನ್ನವಾದ ಅವಯವವೂ ಎಲ್ಲ ಕಡೆಯಲ್ಲಿರುತ್ತೆ. ಅವಯವೂ ಎಲ್ಲ ಕಡೆ ಇರುತ್ತೆ. ಅವಯವೀ ಆಗಿರ್ತಕ್ಕಂತಹ ದೇವರ ಆ ಒಂದು ಸ್ವರೂಪ ಶರೀರ ಎಲ್ಲ ಕಡೆಯಲ್ಲೂ ತುಂಬಿದಾಗ, ಅವಯವಿಯಾದ ದೇವರ ಸ್ವರೂಪ ಶರೀರದಿಂದ
ಅಭಿನ್ನವಾಗಿರ್ತಕ್ಕಂತಹ ಅವನ ಕೈ ಎಲ್ಲ ಕಡೆ ಇರುತ್ತೆ, ಅಭಿನ್ನವಾದ ಕಾಲು ಎಲ್ಲ ಕಡೆಯಲ್ಲೂ ಇರುತ್ತೆ, ಅಭಿನ್ನವಾದ ಕಣ್ಣಿರ್ಬೋದು, ಕಿವಿ ಇರ್ಬೋದು, ಅಥವಾ ಮೂಗಿರ್ಬೋದು, ಎಲ್ಲವೂ ಎಲ್ಲ ಕಡೆಯಲ್ಲೂ ಇರುತ್ತೆ, ಎಲ್ಲವೂ ಎಲ್ಲ ಕಡೆಯಲ್ಲೂ ಇರುತ್ತೆ ಅಂತ ಹೇಳಿ ಅಂಗಾಂಗಗಳಿಗೆ ಅವಯವಗಳಿಗೆ ಅಭೇದದ ಚಿಂತನೆಯನ್ನು ಶಾಸ್ತ್ರ ಹೇಳಿದ್ರಿಂದ ಯಾವಾಗ ಎರಡಕ್ಕೂ ಅಭೇದವಿದ್ದಾಗ, ಅಭಿನ್ನವಾದ ಅವಯವಿ ಎಲ್ಲ ಕಡೆಯಲ್ಲೂ ಇದ್ದಾಗ ಅದರಿಂದ ಅಭಿನ್ನವಾಗಿರ್ತಕ್ಕಂತಹ ಅಂಗಾಂಗಗಳು ಎಲ್ಲ ಕಡೆಯಲ್ಲೂ ಇರುತ್ತೆ ಅಂತ ಇದು ಇನ್ನೊಂದು ಚಿಂತನೆ. ಈ ಚಿಂತನೆಯಲ್ಲೂ ಕೂಡ ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಕಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಅಂತ ಹೇಳ್ಬೋದು. ಇನ್ನೊಂದು ಚಿಂತನೆಯನ್ನು ಕೂಡ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಏನು? ದೇವರ ಅಂಗಾಂಗಗಳು ಎಲ್ಲ ಕಡೆಯಲ್ಲೂ ಇದೆ ಅಂತ ಹೇಳೋದು ಯಾವ ಅಭಿಪ್ರಾಯದಲ್ಲಿ ಅಂತ ಹೇಳಿದ್ರೆ, ಈಗ ದೇವ್ರ ವಿಚಾರ ಬಿಡೋಣ, ನಮ್ಮ ವಿಚಾರಕ್ಕೆ ಅಂದರೆ ಜೀವಿಗಳ ವಿಚಾರಕ್ಕೆ ಬರೋಣ. ಜೀವ ಅಂದರೆ ಬಹಳ ಬಹಳ ಸೂಕ್ಷ್ಮ ಅಂತ ಶಾಸ್ತ್ರ ಹೇಳುತ್ತೆ. ಎಷ್ಟು ಸೂಕ್ಷ್ಮ ಅಂದರೆ ಆ ಜೀವಿಯ ಸ್ವರೂಪದ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಕುದುರೆ ಬಾಲ, ಅದರ ಒಂದು ಚಿಕ್ಕದಾದ ಕಡೇ ತುದಿ, ಒಂದು ಚಿಕ್ಕ ಪಾರ್ಟ್ ತೆಗೆದುಕೊಳ್ಳೋಣ, ತುದಿ ಒಂದು ಚಿಕ್ಕದು ತಗೊಳ್ಳೋಣ, ತುಂಬ ಚಿಕ್ಕದ ಭಾಗ, ಅದನ್ನು 1,000 ತುಂಡು ಮಾಡೋಣ. ಆ 1,000ದಲ್ಲಿ ಒಂದು ತಗೊಂಡು ಅದನ್ನು ಪುನಃ 1,000 ತುಂಡು ಮಾಡೋಣ. ಅದರಲ್ಲಿ ಒಂದು ಪಾರ್ಟ್ ಯಾವುದು ಅಂದರೆ ಜೀವ ಅಂತ. ಹೀಗೆ ಒಂದು ಅತ್ಯಂತ ಸೂಕ್ಷ್ಮವಾದ ರೂಪ ಅಂತ ಜೀವಿಯ ಬಗ್ಗೆ ಒಂದು ವಿಚಾರವನ್ನು ನಮ್ಮ ವೇದಾಂತ, ಶಾಸ್ತ್ರ, ಉಪನಿಷತ್ತು ಎಲ್ಲ ಹೇಳುತ್ತೆ. ಹಾಗಾದರೆ ಜೀವೇಂದ್ರ ಎಷ್ಟು ಸೂಕ್ಷ್ಮ, ನಮ್ಮ ಕಲ್ಪನೆಗೆ ಸಾಧ್ಯವೇ ಇಲ್ಲ, ಅಷ್ಟು ಸೂಕ್ಷ್ಮ. ಅಷ್ಟು ಸೂಕ್ಷ್ಮನಾದ ಜೀವಿಗೂ ಕೂಡ ಏನಿರುತ್ತೆ ಅಂತ ಬಂದರೆ ಕಣ್ಣು, ಕಿವಿ, ಕೈ, ಕಾಲು, ಮೂಗು ಎಲ್ಲ ಇರುತ್ತೆ. ನೋಡಿ ಸ್ವಾರಸ್ಯ, ಅತ್ಯಂತ ಸೂಕ್ಷ್ಮನಾದ ಜೀವ, ಆ ಸೂಕ್ಷ್ಮನಾದ ಜೀವಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಕಣ್ಣು, ಕಿವಿ, ಕೈ, ಕಾಲು, ಮೂಗುಳಿದೆ. ಈ ಜೀವಿಗಳು ಎಲ್ಲೆಲ್ಲಿದ್ದಾರಪ್ಪ, ಎಷ್ಟಿದ್ದಾರೆ ಅಂದರೆ ಶಾಸ್ತ್ರ ಹೇಳುತ್ತೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಒಂದು ಪರಮಾಣು ಇರುವ ಜಾಗದಲ್ಲೂ ಕೂಡ ಲೆಕ್ಕವಿಲ್ಲದಷ್ಟು ಜೀವಿಗಳಿದ್ದಾರೆ. ಪರಮಾಣು ಇರುವಷ್ಟು ಜಾಗದಲ್ಲೂ ಲೆಕ್ಕವಿಲ್ಲದಷ್ಟು ಜೀವಿಗಳಿದ್ದಾರೆ. ಅಂದರೆ ಇಡೀ ಬ್ರಹ್ಮಾಂಡ ಅದರಾಚೆ ಎಲ್ಲೇ ತೆಗೆದುಕೊಂಡರೂ ಒಂದೊಂದು ಪರಮಾಣು ಇರುವ ಜಾಗದಲ್ಲೂ ಲೆಕ್ಕವಿಲ್ಲದಷ್ಟು ಜೀವಿಗಳು. ಆ ಜೀವಿಗಳು, ಅವರ ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳು, ಅದು ಒಂದೊಂದು ಜೀವಿಗೂ ಪ್ರತ್ಯೇಕ 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 ಇದೆ. ಈಗ ದೇವರು ಆ ಜೀವಿಗಳ ಒಳಗಡೆ ಇದ್ದಾನೆ. ಅವರ ಅತ್ಯಂತ ಸೂಕ್ಷ್ಮವಾದ ಯಾವುದರಲ್ಲಿ? ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳಲ್ಲೂ ದೇವರ ರೂಪದಿಂದ ಇದ್ದಾನೆ. ನೋಡಿ, ಇದು ಸ್ವಾರಸ್ಯ. ಜೀವನೇ ತುಂಬ ಸೂಕ್ಷ್ಮ. ಸೂಕ್ಷ್ಮನಾದ ಜೀವಿಗೆ ಕಣ್ಣು, ಕಿವಿ, ಕೈ, ಕಾಲು, ಮೂಗು ಮೊದಲಾದ ಅಂಗಾಂಗಗಳು, ಅವಯವಗಳು. ದೇವರು ಜೀವನಲ್ಲಿ ಒಂದು ವಿಶಿಷ್ಟವಾದ ರೂಪದಿಂದ ಇರೋದ್ರ ಜೊತೆಗೆ ಜೀವನ ಒಂದೊಂದು ಅಂಗದಲ್ಲೂ ಪ್ರತ್ಯೇಕ ಪ್ರತ್ಯೇಕ ರೂಪದಿಂದಾನೆ. ಆ ಜೀವಿಗಳು ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ. ಒಬ್ಬರೇ ಜೀವಿಯಲ್ಲ, ಬೇರೆ ಬೇರೆ ಜೀವಿಗಳು. ಒಬ್ಬರೇ ಜೀವಿಗಳಲ್ಲ, ಬೇರೆ ಬೇರೆ ಜೀವಿಗಳು ಎಲ್ಲ ಕಡೆ ಇದ್ದಾನೆ. ಆ ಎಲ್ಲ ಜೀವಿಗಳ ಒಳಗೆ ದೇವರು ಒಂದೊಂದು ರೂಪದಿಂದ ಇರೋದ್ರ ಜೊತೆಗೆ ಅವರ ಒಂದೊಂದು ಅಂಗದಲ್ಲೂ ಅವಯವದಲ್ಲೂ ಕಣ್ಣು, ಕಿವಿ, ಕೈ, ಕಾಲು, ಮೂಗಲ್ಲೂ ದೇವರು ಒಂದೊಂದು ರೂಪದಿಂದ ಇದ್ದಾನೆ. ಹಾಗಾದರೆ ಇಡೀ ಬ್ರಹ್ಮಾಂಡದ ಆಚೆ ನಾವು ನೋಡಿದಾಗ ಏನು ಸ್ವಾರಸ್ಯ ಅಂದರೆ ಜೀವಿಗಳೋ ಜೀವಿಗಳು, ಅವರ ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳು ಎಲ್ಲ ಕಡೆಯಲ್ಲೂ ಇರುತ್ತೆ. ಆದರೆ ಅದರ ಒಳಗಡೆ ದೇವರ ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳು ಇದೆ. ಹಾಗಾದರೆ ಎಲ್ಲ ಕಡೆಯಲ್ಲೂ ಜೀವಿಗಳು ತುಂಬಿದಾಗ ಅವರ ಕಣ್ಣು, ಕಿವಿ, ಕೈ, ಕಾಲು, ಮೂಗುಗಳು ತುಂಬಿರೋ ಸಂದರ್ಭದಲ್ಲಿ ಆ ಜೀವಿಗಳ ಒಳಗಡೆ ದೇವರು ಒಂದು ರೂಪದಿಂದ ಇರೋದಾಗ ಎಲ್ಲ ರೂಪಗಳು, ಭಗವಂತನ ರೂಪಗಳು ಎಲ್ಲೆಡೆ ತುಂಬಿದೆ. ಜೊತೆಗೆ ಅವರ ಕೈಕಾಲು ಒಳಗೂ ಒಂದೊಂದು ರೂಪದಿಂದ ಇದ್ದು ವಿಶೇಷವಾಗಿ ದೇವರ ಎಲ್ಲ ಅಂಗಾಂಗಗಳು, ಅವಯವಗಳು ಎಲ್ಲ ಕಡೆಯಲ್ಲೂ ಇವೆ ಅಂತ ಹೇಳಿ ಹೀಗೆ ಮೂರನೇ ಬಗೆಯ ಒಂದು ವ್ಯಾಖ್ಯಾನ. ಅತ್ಯಂತ ಸೂಕ್ಷ್ಮವಾದ ಕೈಕಾಲು ಮುಂತಾದ ಎಲ್ಲ ಅವಯವಗಳಿಂದ ಕೂಡಿದ ಅಣುರೂಪಗಳು ಅಂದರೆ ಜೀವಿಗಳು, ಅವರಿಂದ ಎಲ್ಲ ಅಣು ಪದಾರ್ಥಗಳಲ್ಲೂ ದೇವರಿದ್ದಾನೆ. ಅವರ ಅಣುರೂಪಗಳಾಗಿದ್ದ ಪರಮಾಣು ರೂಪವಾದ ಆ ಜೀವಸ್ವರೂಪದ ಒಳಗೆ ಜೀವಸ್ವರೂಪದ ಆ ಒಂದು ಕೈ, ಕಾಲು, ಕಿವಿ, ಕಣ್ಣು ಮೊದಲಾದ ರೂಪಗಳಲ್ಲೂ ದೇವರು ಇದ್ದು ಏನಾಗಿದ್ದಾನೆ? ಇಡೀ ಜಗತ್ತಿನ ತುಂಬಿದ್ದಾನೆ. ಹೀಗಾಗಿ ಅವನ ಕೈಕಾಲುಗಳೇ ಎಲ್ಲ ಕಡೆಯಲ್ಲೂ ಇದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಕಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಈ ಒಂದು ಚಿಂತನೆಗೆ ಸಂಬಂಧಪಟ್ಟಂತೆ ಮೊದಲನೇ ವ್ಯಾಖ್ಯಾನದಲ್ಲಿ ಏನಂತ ಚಿಂತನೆ ಮಾಡಿದ್ವಿ?
ಎಲ್ಲ ಕಡೆಯಲ್ಲೂ ಇರುವ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳು ಭಗವಂತನ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯವನ್ನು ಕಣ್ಣಿಂದ ಬರೀ ನೋಡೋದು ಮಾತ್ರ ಅಲ್ಲ, ಕೇಳ್ತಾನೆ, ಮಾತನಾಡ್ತಾನೆ, ಊಟ ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಹೀಗೆ ಎಲ್ಲವನ್ನೂ ಕೂಡ ಮಾಡ್ತಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯವೂ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯವನ್ನು ಪಡೆದಿದೆ ಅಂತ ಮೊದಲು ವ್ಯಾಖ್ಯಾನದಲ್ಲಾದರೆ, ಅಂಗಿಗಳಿಗೆ ಅವಯವಗಳಿಗೆ ಯಾವಾಗ ಅಭೇದವಾಯಿತೋ ಆಗ ಅವಯವಿ ರೂಪದಿಂದ ದೇವರು ಎಲ್ಲ ಕಡೆಯಲ್ಲೂ ತುಂಬಿದಾಗ ಅದರಿಂದ ಅವಯವದಿಂದ ಅಭಿನ್ನವಾಗಿರ್ತಕ್ಕಂಥ ಅವಯವ ರೂಪದಿಂದ ಅಂಗರೂಪದಿಂದಲೂ ದೇವರು ಎಲ್ಲ ಕಡೆಯಲ್ಲೂ ತುಂಬಿದ್ದಾನೆ. ಮೂರನೇ ವ್ಯಾಖ್ಯಾನದಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೈಕಾಲು ಮುಂತಾದ ಎಲ್ಲ ಅವಯವಗಳಿಂದ ಕೂಡಿದ ಪರಮಾಣು ರೂಪದ ಜೀವಿಗಳೇನಿದ್ದಾರೆ ಆ ಜೀವಿಗಳ ಒಳಗಡೆ ಇರುವ ಅವರ ಅವಯವಗಳ ಒಳಗೆ ಅನುರೂಪದಿಂದ ತುಂಬಿಕೊಂಡಿರ್ತಕ್ಕಂಥ ಭಗವಂತ ಎಲ್ಲ ಕಡೆಯಲ್ಲೂ ತುಂಬಿರೋದರಿಂದಾಗಿ ಅವನ ಕೈಕಾಲು ಮೊದಲಾದದ್ದು ಎಲ್ಲ ಕಡೆಯಲ್ಲೂ ಇದೆ ಅಂತ ಹೇಳಿ, ಹೀಗೆ ಕೃಷ್ಣ ಹೇಳದ ಅಂತ ಹೇಳಿ ನಂಬಬೇಕು ಅಂತಲ್ಲ, ಅದಕ್ಕೊಂದು ವ್ಯವಸ್ಥೆನೂ ಇದೆ. ಇದರ ಮೇಲೆ ಯಾವತ್ತಷ್ಟೇ ದೇವರ ವಿಚಾರ, ದೇವರ ಚಿಂತನೆ ಅಂತ ಬಂದಾಗ ಅದು ನಮ್ಮ ಕಲ್ಪನೆಗೆ ಮೀರಿದ್ದು. ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಹೇಗಪ್ಪ ಕೂಡಿಸೋದು ಅಂದರೆ, ನಮ್ಮ ಲೋಕದ ದೃಷ್ಟಿಯಲ್ಲಿ ಅದನ್ನೆಲ್ಲ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಅದು ಭಗವಂತನ ದೃಷ್ಟಿಯಲ್ಲಿ ಕೂಡುತ್ತೆ. ಯಾಕೆಂದರೆ ಅಚಿಂತ್ಯ ಅದ್ಭುತ ಶಕ್ತಿ ಸಾಮರ್ಥ್ಯ, ನಮ್ಮ ಚಿಂತನೆಗೂ ಮೀರಿದ, ನಮ್ಮ ಆಲೋಚನೆಗೂ ಮೀರಿದ, ಕಲ್ಪನೆಗೂ ಮೀರಿದ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ದೇವರಿಗಿರೋದರಿಂದಾಗಿ ಉಳಿದ ಸಂದರ್ಭದಲ್ಲಿ ಅದು ವಿರುದ್ಧ, ಲೋಕ ವಿರುದ್ಧ ಅದೆಲ್ಲ ಕೂಡೋದಿಲ್ಲ ಅಂತ ಹೇಳ್ಬೋದು. ಆದರೆ ದೇವರಲ್ಲಿ ಹಾಗಲ್ಲ. ಸಂತಿ ಅಶ್ರುತಾ ಅಪಿ, ಲೋಕದಲ್ಲಿ ಕೇಳದೇ ಇರುವ, ಲೋಕದಲ್ಲಿ ಕಾಣದೇ ಇರುವ, ಲೋಕದಲ್ಲಿ ವಿರುದ್ಧವಾದದ್ದೂ ಕೂಡ ದೇವರಲ್ಲಿ ಕೂಡಿಸ್ಬೋದು. ಯಾಕೆಂದರೆ ಅಚಿಂತ್ಯ ಅದ್ಭುತ ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆ ಅಂತ. ಹೀಗೆ ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಕಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ ಅಂತ ನಾರಾಯಣ ಶ್ರುತಿಯ ಆಧಾರದಲ್ಲೂ ಕೂಡ ಅದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿಶಕ್ತಿಮಾನ್ ಕೇಶಾದಿಷ್ವಪಿ ಸರ್ವತ್ರ ಕೃಷ್ಣಕೇಶೋ ಹಿ ಯಾದವ. ಇಲ್ಲಿ ನಾರಾಯಣ ಶ್ರುತಿಯ ಆಧಾರದಲ್ಲಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಏನಂದರೆ, ಎಲ್ಲ ಕಡೆಯಲ್ಲೂ ಕೈಕಾಲು ಇದೆ ಅಂತ ಬಂದಾಗ ಎಲ್ಲ ಇಂದ್ರಿಯಗಳಿಗೂ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯ. ಅದಕ್ಕೊಂದು ಭಗವಂತನ ರೂಪದ ಉದಾಹರಣೆ ಕೊಡ್ತಾರೆ. ಯಾವುದು? ಕೃಷ್ಣನಾಗಿ ಭಗವಂತ ಭೂಮಿಗೆ ಬಂದ, ಕೃಷ್ಣಾವತಾರ ಅಂತ ಕರಿತೇವೆ. 10 ಅವತಾರಗಳಲ್ಲಿ ಒಂದು. ಆದರೆ ವೇದಾಂತದ ಚಿಂತನೆಯಲ್ಲಿ ಭಗವಂತನ ಒಂದು ಕೂದಲು, ಕಪ್ಪು ಕೂದಲು, ಅದೇ ಏನಾಗಿ ಬಂತು? ಕೃಷ್ಣನಾಗಿ ಬಂತು. ನೋಡಿ, ನಮ್ಮ ಕೂದಲಿಗೆ ಏನ್ರಿ ಏನೂ ಶಕ್ತಿ ಸಾಮರ್ಥ್ಯ ಇಲ್ಲ, ಕಟ್ ಮಾಡಿ ಹಾಕಿ ಬಿಸಾಕ್ಬಿಡ್ತೀವಿ. ದೇವರ ಕಟ್ ಮಾಡಿ ಬಿಸಾಕೋ ವಿಚಾರವಲ್ಲ. ದೇವರೇ ಬೇಕು ಅಂದರೆ ಆ ಕೂದಲನ್ನ ಒಂದು ಭಾಗ ಎಲ್ಲೊಂದು ಕಡೆ ಬರುತ್ತೆ. ಯಾವುದೋ ಒಂದು ಕಪ್ಪು ಕೂದಲು, ದೇವರ ಕಪ್ಪು ಕೂದಲು, ಅದು ಭೂಮಿಗೆ ಬಂತು. ಕೃಷ್ಣನಾಗಿ ಯದುವಂಶದಲ್ಲಿ ಅವತಾರ ಮಾಡಿತು. ಮಾಡಿರ್ತಕ್ಕಂಥ ಆ ಅವತಾರದಿಂದ ಎಷ್ಟು ಅದ್ಭುತ ಕಾರ್ಯವನ್ನು ದೇವರು ಮಾಡದ, ಬೇಕಾದಷ್ಟು ಮಾಡ್ದ. ಅದ್ಭುತವೋ ಅದ್ಭುತ. ದೇವರ ಕಾರ್ಯಗಳು ಎಷ್ಟು ಲಕ್ಷಗಟ್ಟಲೆ ದುಷ್ಟರ ಸಂಹಾರ ಮಾಡಿರ್ತಕ್ಕಂಥದ್ದು. ಎಷ್ಟು ಅಕ್ಷೋಹಿಣಿ ಸೇನೆ ನಾಶ ಮಾಡಿದ್ದು ಲೆಕ್ಕವೇ ಇಲ್ಲ. ಇದೆಲ್ಲವನ್ನೂ ಮಾಡ್ದ. ಜೊತೆಗೆ 14,108 ಜನ ಹುಡುಗಿಯರನ್ನು ಮದುವೆಯಾಗಿ ಅವರಿಗೆಲ್ಲ ಮನೆ ಕಟ್ಟಿಕೊಟ್ಟು ಅವರೆಲ್ಲರ ಜೊತೆಗೆ ಅಷ್ಟೇ ರೂಪದಿಂದ ಇದ್ದು ಅದ್ಭುತವಾದ ಕಾರ್ಯವನ್ನು ತೋರಿಸಿರ್ತಕ್ಕಂಥ ಮಹಾನುಭಾವ. ಒಂದು ಕೂದಲು ಇಷ್ಟೆಲ್ಲ ಮಾಡುತ್ತೆ ನೋಡಿ. ಕೂದಲು ಒಂದು ಭಾಗ, ಆ ಒಂದು ಭಾಗಕ್ಕೆ ಏನಪ್ಪ ಶಕ್ತಿ ಸಾಮರ್ಥ್ಯ ಇರುತ್ತೆ? ನಮ್ಮಲ್ಲಿ ಯಾವ ಶಕ್ತಿ ಸಾಮರ್ಥ್ಯವೂ ಇಲ್ಲ. ಆದರೆ ದೇವರ ಕೂದಲಿಗೆ ಏನದು ಅದ್ಭುತವಾದ ಶಕ್ತಿ ಸಾಮರ್ಥ್ಯ. ಯಾಕೆಂದರೆ ಒಂದೊಂದು ಭಾಗವೂ ಉಳಿದ ಎಲ್ಲ ಭಾಗ ಮಾಡುವ ಕಾರ್ಯವನ್ನು ಮಾಡುತ್ತೆ. ಒಂದೊಂದು ಅಂಗವೂ ಉಳಿದ ಎಲ್ಲ ಅಂಗಗಳ ಕಾರ್ಯವನ್ನು ಮಾಡುತ್ತೆ. ಹೀಗಾಗಿ ಕೃಷ್ಣಕೇಶ ಒಂದು ಬಂದದ್ದು, ಕೃಷ್ಣನಾಗಿ ಬಂದದ್ದು ಏನಿದೆ ಆ ಒಂದು ರೂಪದಿಂದಲೇ ದೇವರು ಎಲ್ಲವನ್ನೂ ಮಾಡಿದ. ಆ ಮೂಲಕವಾಗಿ ತನ್ನ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನು ವಿಶೇಷವಾಗಿ ತೋರಿಸಿದ್ದಾನೆ. ಅಣೋಹಾಣುತರೇ ರೂಪೈ, ಅದು ಕೂಡ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಭಗವಂತ ಅತ್ಯಂತ ಪರಮಾಣು ರೂಪದಿಂದ ಏನೇನು ಜಗತ್ತಿನಲ್ಲಿ ಇದೆ, ಜೀವಿಗಳಿದ್ದಾರೆ, ಅವರ ಅತ್ಯಂತ ಅಣುವಾಗಿರ್ತಕ್ಕಂತಹ ಇಂದ್ರಿಯಗಳಲ್ಲೂ ದೇವರು ನಿಲ್ಲಿಸಿ ಎಲ್ಲ ಕಾರ್ಯವನ್ನು ಮಾಡೋದರಿಂದಾಗಿ ಸರ್ವತಃ ಪಾಣಿಪಾದಂ ತತ್ ಅಂತ ಹೀಗೆ ಹೇಳ್ತಾರೆ ಅಂತ ಅದರ ಒಂದು ಯುಕ್ತಿಯುಕ್ತತೆಯನ್ನು ಅಲ್ಲಿ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಹೀಗೆ ದೇವರ ಒಂದು ಅದ್ಭುತವಾದ ಪ್ರಭಾವ, ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ಹೇಳಿದ್ದಾರೆ. ನಾವಿದನ್ನು ಯಾವತ್ತೂ ನೆನ್ಪಿಟ್ಕೋಬೇಕು. ಕೃಷ್ಣ
ಭಗವದ್ಗೀತೆಯಲ್ಲೇ ವಿಶ್ವರೂಪಾಧ್ಯಾಯ ಅಂತ ನೋಡ್ತೇವೆ. ಅದನ್ನು ಕೃಷ್ಣ ವರ್ಣನೆ ಮಾಡಿದ್ದಾನೆ. ತನ್ನ ವಿಶ್ವರೂಪವನ್ನು ತೋರಿಸಿ, ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಿಶ್ವರೂಪವನ್ನು ತೋರಿಸಿ ತನ್ನ ಪ್ರಭಾವ ಏನು ಅನ್ನೋದನ್ನು ತೋರಿಸಿಕೊಟ್ಟ ಅಂತ ಆ ಮಾತು ಬರುತ್ತೆ. ಇದು ಮುಖ್ಯವಾಗಿ ಈ ದೇವರ ಪ್ರಭಾವವನ್ನು ನಾವು ಅರಿತುಕೊಂಡು ಏನು ಮಾಡಬೇಕು, ನಮ್ಮ ಬದುಕಿನಲ್ಲಿ ಆ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಮಾಡಬೇಕು. ಏನಪ್ಪ ಅಂದರೆ, ದೇವರ ಕಣ್ಣು ಎಲ್ಲ ಕಡೆಯಲ್ಲೂ ನೋಡ್ತಾ ಇದೆ. ದೇವರ ಕಣ್ತಪ್ಪಿಸಿ ನಮಗೇನೂ ಮಾಡಲಿಕ್ಕಾಗಲ್ಲ. ದೇವರು ತನ್ನ ಕಿವಿಯಿಂದ ಎಲ್ಲವನ್ನೂ ಕೇಳ್ತಾ ಇದ್ದಾನೆ. ದೇವರಿಗೆ ಕೇಳಿಸದಂತೆ ನಾವು ಗುಟ್ಟಿನಲ್ಲಿ ಯಾವ ಮಾತನ್ನು ಆಡಲಿಕ್ಕೆ ಆಗಲ್ಲ. ಏನು ಮಾತನಾಡಿದರೂ ದೇವರು ಕೇಳಿಸ್ಕೊತಾನೆ. ನಾವು ಎಲ್ಲಿ ನೋಡಿದರೂ ದೇವರು ಏನಾಗ್ತಾ ಇರ್ತಾನೆ, ಅದನ್ನು ನೋಡ್ತಾ ಇರ್ತಾನೆ. ನಾವು ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಮಾಡಿದರೂ ಕೂಡ ದೇವರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವನ ಎಲ್ಲ ಇಂದ್ರಿಯಗಳಿಗೂ, ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ದೇವರು ಎಲ್ಲ ಕಡೆಯಲ್ಲೂ ತುಂಬಿಕೊಂಡು ಎಲ್ಲ ಮಾಡ್ತಾ ಇದ್ದಾನೆ. ನಿಜವಾಗಿ ಅವನೇ ಮಾಡಿಸ್ತಾ ಇದ್ದಾನೆ. ಅವನು ತೋರಿಸ್ತಾ ಅಂದರೆ ನಾವು ನೋಡ್ತೀವಿ, ಅವನು ಆಲೋಚನೆ ಮಾಡೋ ಹಾಗೆ ಮಾಡ್ದ ಅಂದರೆ ನಾವು ಮಾಡ್ತೀವಿ, ಇಲ್ಲದಿದ್ದರೆ ಇಲ್ಲ. ಆದರೂ ಅನೇಕ ಸಂದರ್ಭದಲ್ಲಿ ನಮ್ಮ ವಿಚಾರ ಏನು ಅಂದರೆ, ಕೆಟ್ಟ ಕೆಲಸ ಮಾಡಬೇಕು ಅಂತ ಹೊರಟಾಗ ಆ ಕಡೆ ಈ ಕಡೆ ನೋಡ್ತೇವೆ. ಯಾರೂ ನಮ್ಮನ್ನು ಮನುಷ್ಯರು ವ್ಯಕ್ತಿಗಳು ನೋಡ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡಿಸ್ಲಿಕ್ಕೆ ಲೈಸೆನ್ಸ್ ಸಿಕ್ತು ಅಂತ ಹೇಳಿ ನಾವು ಮನೆಯಲ್ಲಿ ರೂಮ್ನಲ್ಲಿ ಅಡಕ್ಕೊಂಡು ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ನಿಜವಾಗಿ ಅಲ್ಲೂ ದೇವರು ನೋಡ್ತಾ ಇದ್ದಾನಪ್ಪ. ದೇವರ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ನಾವು ಯಾವುದೇ ಕೆಟ್ಟ ಕೆಲಸ ಮಾಡೋ ವಿಚಾರ ಇಲ್ಲ. ಸಾಮಾನ್ಯವಾಗಿ ಇವತ್ತು ಬೇರೆ ಬೇರೆ ನಾವು ಹೊರಗಡೆ ಕಾರ್ಯಕ್ರಮಗಳಿಗೆ, ಸಮಾರಂಭಗಳಿಗೆ ಹೋದಾಗ ಎಲ್ಲ ಹಾಲ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಹಾಕಿರ್ತಾರೆ. ದೇವಾಲಯಗಳಲ್ಲಿ ಈಗ ಅದೊಂದು ಪದ್ಧತಿ ಬಂದಿದೆ ಮಾಡಬೇಕು ಅಂತ. ನಿಜವಾಗಿ ಅದು ನಮ್ಮ ಉಪನಿಷತ್ತು ಹೇಳುತ್ತೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಖ್ಯ ಸಹಸ್ರಪಾತ್ ಅಂತ ಪುರುಷ ಸೂಕ್ತ ಹೇಳುತ್ತೆ. ಕೃಷ್ಣ ಹೇಳ್ತಾನೆ, ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಇಲ್ಲಪ್ಪ, ನೀವು ಹಾಗೆ ಮಾಡಬೇಡಿ. ನನ್ನ ರೂಪ ಎಲ್ಲ ಕಡೆಯಲ್ಲೂ ಇದೆ. ನಾನು ಎಲ್ಲ ಕಡೆಯಲ್ಲೂ ನನ್ನ ಕಣ್ಣುಗಳು ನೋಡ್ತಾ ಇವೆ. ನೀವು ಏನೇ ಅಕಾರ್ಯವನ್ನು ಮಾಡಿದರೂ ನನ್ನ ಕಣ್ಣು ಗಮನಿಸುತ್ತೆ. ಏನೇ ಕೆಟ್ಟ ಆಲೋಚನೆ ಮಾಡಿದರೂ ನನ್ನ ಮನಸ್ಸು ಅದನ್ನು ಗಮನಿಸುತ್ತೆ. ಅದರಿಂದ ಅಕಾರ್ಯವನ್ನು ಮನಸ್ಸಿನಿಂದೂ ಮಾಡಬೇಡಿ, ಅಕಾರ್ಯವನ್ನು ಬೇರೆ ಇಂದ್ರಿಯಗಳಿಂದೂ ಮಾಡಬೇಡಿ. ಏನು ಮಾಡಿದರೂ ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತಾನೆ ದೇವರು. ನರಕದಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತಾನೆ ದೇವರು. ಅದರಿಂದಾಗಿ ನಾವು ಯಾರೋ ವ್ಯಕ್ತಿಗಳು, ಮನುಷ್ಯರು ನಮ್ಮನ್ನು ನೋಡಿಲ್ಲ, ನಾವು ಕಳ್ತನ ಮಾಡಬಹುದು ಅಂತೇಳಿ ಕಳ್ತನ ಮಾಡಿದರೂ ದೇವರ ಆ ಒಂದು ಸಹಸ್ರ ಶೀರ್ಷ ಪುರುಷ ಸರ್ವತಃ ಪಾಣಿಪಾದಂ ತತ್ ಎಂಬತಕ್ಕಂಥ ಎಲ್ಲ ಕಡೆಯಲ್ಲೂ ತುಂಬಿದ ಆ ರೂಪ ಏನಿದೆ, ವಿಶ್ವರೂಪ, ಆ ವಿಶ್ವರೂಪ ನಮ್ಮನ್ನು ನೋಡ್ತಾ ಇದೆ. ಅದರಿಂದಾಗಿ ದೇವರು ಹೇಳ್ತಾನೆ ಏನಪ್ಪ ಅಂತ ಬಂದಾಗ, ನೀವು ಪುರುಷರೂಪಿಯಾದ ನನ್ನ ಕಣ್ಗಾವಲಲ್ಲಿ ಇದ್ದೀರಿ. ಪುರುಷರೂಪಿಯಾದ ನನ್ನ ಕಣ್ಗಾವಲಲ್ಲಿ ಇದ್ದೀರಿ. ಅಕಾರ್ಯ ಮಾಡಿ ಬಚಾವಾಗಲಿಕ್ಕೆ ಆಗೋದಿಲ್ಲ. ಅಕಾರ್ಯವನ್ನು, ಅಕೃತ್ಯವನ್ನು ಮಾಡಬೇಡಿ, ಕೆಟ್ಟ ಕೆಲಸ ಮಾಡಬೇಡಿ ಅಂತ ಹೇಳಿ ಕೃಷ್ಣ ನಮಗೆ ಸಂದೇಶ ಕೊಡ್ತಾ ಇದ್ದಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಕಿ ಶಿರೋಮುಖಂ. ಅಷ್ಟೇ ಅಲ್ಲ, ಇನ್ನೊಂದು ದಾರ್ಢ್ಯವನ್ನು ದೇವರು ನಮಗೆ ಕೊಡ್ತಾನೆ. ಏನು ದಾರ್ಢ್ಯ ಅಂದರೆ, ಯೋಚನೆ ಮಾಡಬೇಡಿ, ನಿಮ್ಮನ್ನು ನಾನು ರಕ್ಷಣೆ ಮಾಡಬೇಕು ಅಂತ ಹೊರಟ್ರೆ ಎಲ್ಲ ಕಡೆಯಲ್ಲೂ ನನ್ನ ಕಣ್ಣಿದೆ, ಎಲ್ಲ ಕಡೆಯಲ್ಲೂ ನನ್ನ ಕಿವಿ ಇದೆ, ಎಲ್ಲ ಕಡೆಯಲ್ಲೂ ನನ್ನ ಕೈ ಇದೆ, ಎಲ್ಲ ಕಡೆಯಲ್ಲೂ ನನ್ನ ಕಾಲಿದೆ. ಅದರಿಂದ ನಿಮಗೇನು ಮಾಡ್ತೀನಿ, ನಿಮ್ಮ ರಕ್ಷಣೆ ನಿಮಗೆ ಮಾಡ್ತೀನಿ. ಯೋಚನೆ ಮಾಡಬೇಡಿ, ಆಯಿತಾ? ನಿಮ್ಮ ರಕ್ಷಣೆಯನ್ನು ನಾನು ಹೇಗೆ ಬೇಕಾದರೂ ಮಾಡ್ಬೋದು. ಯಾಕೆ? ಎಲ್ಲ ಕಡೆಯಲ್ಲೂ ನಾನಿದ್ದೇನೆ. ಅದರಿಂದ ಅಯ್ಯೋ ನನಗೆ ರಕ್ಷಕರಿಲ್ಲ ಅಂತ ನೀವು ಅಳಬೇಕಾದ ವಿಚಾರವೇ ಇಲ್ಲ. ಎಲ್ಲ ಕಡೆಯಲ್ಲೂ ನಾನಿರೋದರಿಂದಾಗಿ ಎಲ್ಲ ಕಡೆಯಲ್ಲೂ ನಿಮಗೆ ರಕ್ಷಣೆಯನ್ನು ಕೊಡ್ತೀನಿ. ಹೀಗೆ ಅಕೃತ್ಯ ಕಾರ್ಯವನ್ನು ಮಾಡಬೇಡಿ, ನನ್ನ ಕಣ್ಗಾವಲಲ್ಲಿ ನೀವಿದ್ದೀರಿ. ಪುರುಷರೂಪಿಯ ಸಹಸ್ರ ಶೀರ್ಷ ಪುರುಷನ ಕಣ್ಗಾವಲಲ್ಲಿದ್ದೀರಿ. ಹಾಗೆ ರಕ್ಷಣೆ ಇಲ್ಲ ಅಂತಲೂ ಯೋಚನೆ ಮಾಡ್ಕೋಬೇಡಿ, ನಾನು ರಕ್ಷಕನಾಗೂ ಕೂಡ ನಿಮಗೆ ಇದ್ದೀನಿ ಅಂತ ಹೇಳಿ ಬಹಳ ವಿಶಿಷ್ಟವಾದ ಉತ್ತಮವಾದ ಸಂದೇಶವನ್ನು ಈ 14ನೆಯ ಶ್ಲೋಕದ ಮೂಲಕವಾಗಿ ನಾವು ಚಿಂತನೆ ಮಾಡಬಹುದು. ಕೃಷ್ಣನ ಈ ಒಂದು ಜ್ಞೇಯರೂಪಿ ಭಗವಂತನ ಪ್ರಭಾವದ ವಿಚಾರ ಮುಂದಿನ ಶ್ಲೋಕದಲ್ಲೂ ಮುಂದುವರಿಯುತ್ತೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಆಚಾರ್ಯರು ಬಹಳ ಸ್ವಾರಸ್ಯಕರವಾದ ಆ ಶ್ಲೋಕದಲ್ಲಿ ಕೃಷ್ಣ ಇದೇ ತರಹದ ಶಬ್ದವನ್ನೇ ಯಾಕೆ ಪ್ರಯೋಗ ಮಾಡಿದ ಎಂಬುವಂತಹ ಅದ್ಭುತವಾದ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಗೀತೆಯಲ್ಲಿ ನಾವು ಇನ್ನೂ ಆಸಕ್ತರಾಗಿ ಕುಳಿತುಕೊಳ್ಳಿಕ್ಕೆ ಏನು ಬೇಕೋ ಅಂತಹ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಇನ್ನು ಚಿಂತನೆ ಮಾಡಿದ ನಾವುಗಳು ಅದರ
ಪಾರಾಯಣವನ್ನು ಕೂಡ ಮಾಡಬೇಕು. ಪಾರಾಯಣವನ್ನು ಮಾಡುವ ಉದ್ದೇಶ, ನಮ್ಮ ಕೈ ಕೊಳೆಯಾದರೆ ಅದನ್ನು ಸೋಪಿನಿಂದನೋ ನೀರಿನಿಂದ ತೊಳ್ಕೊಳ್ತೇವೆ. ಕಣ್ಣು ಕೊಳೆಯಾದರೆ ಏನು ಮಾಡಬೇಕು, ಬಾಯಿ ಕೊಳೆಯಾದರೆ ಏನು ಮಾಡಬೇಕು, ಮನಸ್ಸು ಕೊಳೆಯಾದರೆ ಏನು ಮಾಡಬೇಕು ಅಂತ ಹೇಳುವಾಗ, ದೇವರನ್ನು ನೋಡುವುದೇ ಕಣ್ಣಿನ ಕೊಳೆ ನಿವೃತ್ತಿ ಆಗುತ್ತೆ. ದೇವರ ಬಗ್ಗೆ ಚಿಂತನೆ ಮಾಡುವುದೇ ಮನಸ್ಸಿನಲ್ಲಿರುವ ಕೊಳೆ ನಿವೃತ್ತವಾಗುತ್ತೆ. ದೇವರ ಬಗ್ಗೆ ಹೇಳುವುದು, ಪಾರಾಯಣ ಮಾಡುವುದೇ ನಮ್ಮ ಬಾಯಿಯಿಂದ ಮಾಡಿದ ಪಾಪಗಳು ನಿವೃತ್ತವಾಗುತ್ತೆ. ತಿನ್ನಬಾರದು ತಿಂದಿದ್ದು, ಇನ್ನೊಬ್ಬರಿಗೆ ಬೈಬಾರ್ದವ್ರನ್ನ ಬೈದದ್ದು, ಈ ತರಹದ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಅಂತ ಪಾರಾಯಣಕ್ಕೆ ಅಷ್ಟು ಪ್ರಾಶಸ್ತ್ಯ ನೀಡಿದ್ದಾರೆ. ನಾವೆಲ್ಲರೂ ಈ ಒಂದು 13ನೇ ಅಧ್ಯಾಯದ ಪಾರಾಯಣವನ್ನು ಸೇರಿ ಮಾಡೋಣ. ಸಂಘೇ ಶಕ್ತಿ ಕಲೌಯುಗೆ. ಕಲಿಯುಗದಲ್ಲಿ ಒಬ್ಬ ಮಾಡಿದ ದೇವರ ಕಾರ್ಯಕ್ಕೆ ಏನು ಪುಣ್ಯ, ಅದರ 100ರಷ್ಟು ಪುಣ್ಯ ಎಲ್ಲರನ್ನ ಸೇರಿಸಿಕೊಂಡು ಮಾಡಿದಾಗ ಬರುತ್ತೆ. ಅಂತಹ ಕಾರ್ಯವನ್ನು ನಮ್ಮ TTD ಸಂಸ್ಥೆ, ಆ ಒಂದು ಭಕ್ತಿ ವಾಹಿನಿಯ ಈ ಒಂದು ಕೇಂದ್ರ ನಮ್ಮನ್ನೆಲ್ಲವನ್ನು ಕೂಡ ಮಾಡ್ತಾ ಇದೆ. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಾವೆಲ್ಲ ಪಾರಾಯಣವನ್ನು ಪ್ರಾರಂಭಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ತಕ್ಷೇತ್ರಂ ಯಚ್ಚ ಯಾದೃಕ್ ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ
विश्वङ्गः पुत्रदारगृहादिषु पुत्रदारगृहादिषु नित्यं च समचित्तत्वं नित्यं च समचित्तत्वम् इष्टानिष्टोपपत्तिषु इष्टानिष्टोपपत्तिषु मयि चानन्ययोगेन मयि चानन्ययोगेन भक्तिरव्यभिचारिणी भक्तिरव्यभिचारिणी विविक्तदेशसेवित्वं विविक्तदेशसेवित्वम् अरतिर्जनसंसदि अरतिर्जनसंसदि अध्यात्मज्ञाननित्यत्वम् अध्यात्मज्ञाननित्यत्वम् तत्त्वज्ञानार्थदर्शनम् तत्त्वज्ञानार्थदर्शनम् एतज्ज्ञानमिति प्रोक्तम् एतज्ज्ञानमिति प्रोक्तम् अज्ञानं यदतोऽन्यथा अज्ञानं यदतोऽन्यथा ज्ञेयं यत्तत् प्रवक्ष्यामि ज्ञेयं यत्तत् प्रवक्ष्यामि यज्ञात्वामृतमश्नुते यज्ञात्वामृतमश्नुते अनादिमत्परं ब्रह्म अनादिमत्परं ब्रह्म न सत्तन्नासदुच्यते न सत्तन्नासदुच्यते सर्वतः पाणिपादं तत् सर्वतः पाणिपादं तत् सर्वतोक्षिशिरोमुखम् सर्वतोक्षिशिरोमुखम् सर्वतः श्रुतिमल्लोके सर्वतः श्रुतिमल्लोके सर्वमावृत्य तिष्ठति सर्वमावृत्य तिष्ठति सर्वेन्द्रियगुणाभासं सर्वेन्द्रियगुणाभासं सर्वेन्द्रियविवर्जितं सर्वेन्द्रियविवर्जितम् असक्तं सर्वभृच्चैव असक्तं सर्वभृत्यैव निर्गुणं गुणभोक्तृ च निर्गुणं गुणभोक्तृ च बहिरन्तश्च भूतानां बहिरन्तश्च भूतानाम् अचरं चरमेव च अचरं चरमेव च सूक्ष्मत्वात् तद्विज्ञेयं सूक्ष्मत्वात् तद्विज्ञेयम् दूरस्थं चान्तिके च तत् दूरस्थं चान्तिके च तत् अविभक्तं च भूतेषु अविभक्तं च भूतेषु विभक्तमिव च स्थितं विभक्तमिव च स्थितम् भूतभर्तृ च यत्तज्ञेयं भूतभर्तृ च तज्ज्ञेयम् ग्रसिष्णुप्रभविष्णु च ग्रहिष्णुप्रभविष्णु च ज्योतिषामपि तज्ज्योतिः ज्योतिषामपि तज्ज्योतिः तमसः परमुच्यते तमसः परमुच्यते ज्ञानं ज्ञेयं ज्ञानगम्यं ज्ञानं ज्ञेयं ज्ञानगम्यं हृदि सर्वस्य विष्टितं हृदि सर्वस्य विष्टितम् इति क्षेत्रं तथा ज्ञानम् इति क्षेत्रं तथा ज्ञानं ज्ञेयं चोक्तं समासतः ज्ञेयं चोक्तं समासतः मद्भक्त एतद्विज्ञाय मद्भक्त एतद्विज्ञाय मद्भावायोपपद्यते मद्भावायोपपद्यते प्रकृतिं पुरुषं चैव प्रकृतिं पुरुषं चैव विध्यनादि उभावपि विध्यनादि उभावपि विकारांश्च गुणांश्चैव विकारांश्च गुणांश्चैव विधि प्रकृतिसम्भवान् विधि प्रकृतिसम्भवान् कार्यकारणकर्तृत्वे कार्यकारणकर्तृत्वे हेतुप्रकृतिरुच्यते हेतुप्रकृतिरुच्यते पुरुषः सुखदुःखानां पुरुषः सुखदुःखानां भोक्तृत्वे हेतुरुच्यते भोक्तृत्वे हेतुरुच्यते पुरुषप्रकृतिस्थो हि पुरुषप्रकृतिस्थो हि भुङ्क्ते प्रकृतिजान् गुणान् भुङ्क्ते प्रकृतिजान् गुणान् कारणं गुणसङ्गोऽस्य कारणं गुणसङ्गोऽस्य सदसद्योनिजन्मसु सदसद्योनिजन्मसु उपद्रष्टानुमन्ता च उपद्रष्टानुमन्ता च भर्ता भोक्ता महेश्वरः भर्ता भोक्ता महेश्वरः परमात्मेति चाप्युक्तो परमात्मेति चाप्युक्तो देहेऽस्मिन् पुरुषः परः देहेऽस्मिन् पुरुषः परः य एवं वेत्ति पुरुषं य एवं वेत्ति पुरुषं प्रकृतिं च गुणैः सह प्रकृतिं च गुणैः सह सर्वथा वर्तमानोऽपि सर्वदा वर्तमानोऽपि न स भूयोऽभिजायते न स भूयोऽभिजायते ध्यानेनात्मनि पश्यन्ति ध्यानेनात्मनि पश्यन्ति केचिदात्मनमात्मना केचिदात्मनमात्मना अन्ये साङ्ख्येन योगेन अन्ये साङ्ख्येन योगेन कर्मयोगे च पापरे कर्मयोगेन चापरे अन्ये त्वेवमजानन्तः अन्ये त्वेवमजानन्तः श्रुत्वान्येभ्य उपासते श्रुत्वानेभ्य उपासते तेऽपि चातितरन्त्येव तेऽपि चातितरन्त्येव
ಮೃತ್ಯುಂ ಶ್ರುತಿಪರಾಯಣಾಃ ಮೃತ್ಯುಂ ಶ್ರುತಿಪರಾಯಣಾಃ ಯಾವತ್ ಸಂಜಾಯತೆ ಕಿಂಚಿತ್ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ ತದ್ವಿದ್ಧಿ ಭರತರ್ಷಭ ಸಮಂ ಸರ್ವೇಷು ಭೂತೇಷು ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಪಶ್ಯನ್ ಹಿ ಸರ್ವತ್ರ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ ತತೋ ಯಾತಿ ಪರಾಂ ಗತಿಂ ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಅಕರ್ತಾರಂ ಸ ಪಶ್ಯತಿ ಯದಾ ಭೂತ ಪೃಥಗ್ಭಾವಂ ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಬ್ರಹ್ಮ ಸಂಪದ್ಯತೆ ತದಾ ಅನಾದಿತ್ವಾತ್ ನಿರ್ಗುಣತ್ವಾತ್ ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ ನ ಕರೋತಿ ನ ಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ತಥಾತ್ಮಾನೋಪಲಿಪ್ಯತೆ ಯಥಾ ಪ್ರಕಾಶಯತ್ಯೇಕಃ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಪ್ರಕಾಶಯತಿ ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ ಯೇ ವಿದುರ್ಯಾಂತಿ ತೇ ಪರಂ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ತ್ರಯೋದಶೋಧ್ಯಾಯಃ. 13ನೆಯ ಅಧ್ಯಾಯವನ್ನು ಮಾಡಿದ ನಾವುಗಳು ಕರುವಾಗಿ ಇರುವ ಪಾರ್ಥನನ್ನು, ಹಾಲನ್ನು ಹಿಂಡಲಿಕ್ಕೆ ಗೋಪಾಲಕನಾಗಿರುವ ಕೃಷ್ಣನನ್ನು ಅವಶ್ಯವಾಗಿ ಸ್ಮರಿಸಬೇಕು. ಅವರನ್ನು ಸ್ಮರಣೆ ಮಾಡಿದರೆ ಎಲ್ಲಿ ಧನುರ್ಧರನಾಗಿರುವಂತಹ ಪಾರ್ಥ ಇದ್ದಾನೋ, ಯೋಗೇಶ್ವರನಾಗಿರುವ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ಕಡೆ ಜಯ, ಹೋದಲ್ಲೆಲ್ಲ ವಿಜಯ, ಹೇಳಿದ್ದೆಲ್ಲ ಸತ್ಯವಾಗುತ್ತೆ, ಅಂದುಕೊಂಡಿದ್ದೆಲ್ಲ ಭಗವಂತ ನಡೆಸ್ತಾನೆ. ಹಾಗಾಗಿ ಇದನ್ನು ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ನಮ್ಮ ಈ ಒಂದು ಕಾರ್ಯದಲ್ಲಿ ಮಾಡುವ ಪಾರಾಯಣದಲ್ಲಿ ಏನೇ ಒಂದು ಲೋಪದೋಷಗಳು ಆಗಿದ್ದರೂ ಕೂಡ ಭಗವಂತನನ್ನು ಕ್ಷಮಿಸಲಿ ಅಂತ. ಭಗವಂತನ ಪ್ರಪಂಚದಲ್ಲಿ ಭಕ್ತನಿಗೆ ಇಂತಹ ಸ್ಥಾನ ಭಗವಂತ ಕೊಟ್ಟಿದ್ದಾನೆ. ಅವನು ಮಾಡಿದ ತಪ್ಪನ್ನು ಅವನ ಭಗವಂತನ ಮುಂದೆ ನಿಂತು ಪ್ರಾರ್ಥಿಸಿದರೆ ಸಾಕು, ಮಾಡಿದ ತಪ್ಪನ್ನೆಲ್ಲ ಕಳೆಯುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಇನ್ನೊಂದು ಹೆಸರು
ಕ್ಷಮಾ ಸಮುದ್ರ ಅಂತ ಕರೆದಿದ್ದಾರೆ. ಹಾಗಾಗಿ ಕ್ಷಮಾ ಸಮುದ್ರನ ಮುಂದೆ ನಮ್ಮ ಕ್ಷಮಾ ಪ್ರಾರ್ಥನೆಯನ್ನು ನಾವು ಮಾಡೋಣ. ಯದಕ್ಷರ ಪದ ಭ್ರಷ್ಟಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಮಾಡಿದ ದೇವತಾ ಕಾರ್ಯವನ್ನು ಭಗವಂತನಿಗೆ ಸಮರ್ಪಿಸಬೇಕು. ನಾವು 3 ತರಹದ ಕಾರ್ಯಗಳನ್ನು ಮಾಡ್ತೇವೆ. ಒಂದು ಬಾಯಿಯಿಂದ ಮಂತ್ರ ಹೇಳುವುದು, ಅಥವಾ ಬೇರೆ ಬೇರೆ ಕಾರ್ಯಗಳನ್ನು ಮಾತನ್ನು ಆಡುವುದು, ಮನಸ್ಸಿನಿಂದ ಯೋಚನೆ ಮಾಡುವ ಒಂದು ಕ್ರಿಯೆ, ಮತ್ತು ದೇಹದಿಂದ ನೋಡುವುದು, ಮೂಸುವುದು, ಹೋಗುವುದು, ಕೈಗಳಿಂದ ಕಾರ್ಯ ಮಾಡುವುದು. ಹೀಗೆ ನಮ್ಮನ್ನು ಇವುಗಳನ್ನು ತ್ರಿಕರಣ ಅಂತ ಕರೀತಾರೆ. ಇಷ್ಟು ಬಿಟ್ಟರೆ ಬೇರೆ ಯಾವ ಇಂದ್ರಿಯಗಳಿಂದಲೂ ನಾವು ಯಾವ ಕಾರ್ಯ ಮಾಡೋಲ್ಲ. ಇವೆಲ್ಲ ತ್ರಿಕರಣ ಅಂದರೆ ಎಲ್ಲವೂ ಇದರಲ್ಲಿ ಇನ್ಕ್ಲೂಡ್. ಅಂತಹ ತ್ರಿಕರಣದಿಂದ ಮಾಡಿದ ಸಕಲ ವಿಧವಾದ ದೋಷಗಳು ಭಗವಂತನು ಪರಿಹಾರ ಮಾಡಲಿ, ನ್ಯೂನತೆ ಇದ್ದರೆ ಪೂರ್ಣ ಮಾಡಲಿ, ಸರಿ ಇದ್ದರೆ ಅದನ್ನು ಅವನು ಸ್ವೀಕರಿಸ್ಲಿ. ಇಂತಹ ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ದೇವರ ಇನ್ನೊಂದು ದೊಡ್ಡ ಗುಣ ಏನು ಅಂದರೆ, ನಮಗಾಗಿ ಏನಾದರೂ ದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡಿದರೆ ಅಥವಾ ಸೇವೆ ಮಾಡಿಸಿದರೆ ಎಷ್ಟು ಪ್ರೀತಿ ಆಗುತ್ತೆ, ಅದಕ್ಕಿಂತಲೂ ಜಾಸ್ತಿ ಪ್ರೀತಿ ಇನ್ನೊಬ್ಬರಿಗಾಗಿ ಮಾಡಿದ ಸೇವೆ, ಇನ್ನೊಬ್ಬರಿಗಾಗಿ ಮಾಡಿದ ಪ್ರಾರ್ಥನೆಯಿಂದ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಲೋಕಕ್ಷೇಮಕ್ಕೋಸ್ಕರನೇ ಈ ಕಾರ್ಯ ಮಾಡ್ತಾ ಇದ್ದೇವೆ. ಲೋಕಕ್ಷೇಮ ಆದರೆ ಅದರಲ್ಲಿ ಸೇರಿದ ನಾವು ನಮ್ಮ ಮನೆಯಲ್ಲಿ ನಮ್ಮ ದಿನನಿತ್ಯ ಅನುಷ್ಠಾನಗಳನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಲೋಕಕ್ಷೇಮವನ್ನು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತನ ಮಂಗಳ ಗೀತೆಯ ಮೂಲಕ ಈ ಒಂದು ಪಾರಾಯಣದ ಚಿಂತನೆಯ ಮಂಗಳವನ್ನು ನಾವು ಹಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ